4-5 ವರ್ಷಗಳ ಹಿಂದೆ ಯಾವುದೇ ಹಾಲಿವುಡ್ ಸಿನಿಮಾ ಕನ್ನಡಕ್ಕೆ ಡಬ್ ಆಗಬೇಕು ಅಂದ್ರೆ ದೂರದ ಮುಂಬೈ ಅಥವಾ ಚೆನ್ನೈನಲ್ಲಾಗಬೇಕಿತ್ತು. ಹಾಲಿವುಡ್ ಸ್ಟುಡಿಯೋಗಳು ವಿಧಿಸುವ ಕೆಲವು ನಿಯಮಗಳನ್ನ ಪಾಲಿಸಿ ಡಬ್ಬಿಂಗ್ಗೆ ಅನುವು ಮಾಡಿಕೊಡುವ ಸ್ಟುಡಿಯೋಗಳು ಆಗಿನ್ನೂ ಬೆಂಗಳೂರಿನಲ್ಲಿ ಮುನ್ನೆಲೆಗೆ ಬರುತ್ತಿದ್ವು. ಹಾಗೆ ಮುನ್ನೆಲೆಗೆ ಬಂದ ಮೊದಲ ಸ್ಟುಡಿಯೋ ಅಂದ್ರೆ ಅದು ಸೌಂಡ್ ಮ್ಯಾಪ್ ಸ್ಟುಡಿಯೋಸ್. ಹಾಲಿವುಡ್ ಸಿನಿಮಾ ಒಂದು ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಡಬ್ ಆಗಿದ್ದು ಇದೇ ಸ್ಟುಡಿಯೋದಲ್ಲಿ. 2019ರಲ್ಲಿ ಪ್ರಜ್ವಲ್ ಪೈ ಅವರ ಕನಸಿನ ಕೂಸಾಗಿ ಆರಂಭವಾದ ಸೌಂಡ್ ಮ್ಯಾಪ್ ಸ್ಟುಡಿಯೋಸ್ಗೆ ಅವರ ಮಡದಿ ಮಂದಿರ ಜೊತೆಯಾದರು. ಇಬ್ಬರ ಪರಿಶ್ರಮದಿಂದ ಬೆಳೆಯುತ್ತಿರುವ ಈ ಸಂಸ್ಥೆಯು ಇಂದಿಗೆ ಒಟ್ಟು 6 ಡಬ್ಬಿಂಗ್ ಸ್ಟುಡಿಯೋಗಳನ್ನ ಹೊಂದಿ ತನ್ನ ಕೆಲಸ ನಡೆಸುತ್ತಿದೆ. ಆಧುನಿಕ ಉಪಕರಣಗಳ ಜೊತೆಗೆ ಒಳ್ಳೆಯ ಸೌಂಡ್ ಇಂಜಿನಿಯರ್ಗಳು, ಡಬ್ಬಿಂಗ್ ಡೈರೆಕ್ಟರ್ ಹಾಗೂ ಪ್ರಾಜೆಕ್ಟ್ ಕೋಆರ್ಡಿನೇಟರ್ಗಳ ಗಟ್ಟಿಯಾದ ತಂಡದೊಂದಿಗೆ ಸೌಂಡ್ ಮ್ಯಾಪ್ ತನ್ನ ಕೆಲಸ ಮಾಡ್ತಾ ಇದೆ. ಡಬ್ಬಿಂಗ್ನ ಗುಣಮಟ್ಟಕ್ಕೆ ಹೆಚ್ಚು ಒತ್ತು ಕೊಡುವ ಸೌಂಡ್ ಮ್ಯಾಪ್ ತಂಡ ಕನ್ನಡದ ಡಬ್ಬಿಂಗ್ ಚಿತ್ರಗಳು, ಧಾರಾವಾಹಿ, ವೆಬ್ ಸೀರೀಸ್ಗಳಷ್ಟೇ ಅಲ್ಲದೆ ನೇರವಾದ ಕನ್ನಡ ಚಿತ್ರಗಳ ಡಬ್ಬಿಂಗ್ ಕೆಲಸವನ್ನು ಮುತುವರ್ಜಿಯಿಂದ ನಿರ್ವಹಿಸುತ್ತಿದೆ. ಕಳೆದ 5 ವರ್ಷಗಳ ಡಬ್ಬಿಂಗ್ ಅನುಭವ ಹಾಗೂ ಮುಂದಿನ ಗುರಿಗಳ ಬಗ್ಗೆ ಸೌಂಡ್ ಮ್ಯಾಪ್ನ ರೂವಾರಿಯಾದ ಪ್ರಜ್ವಲ್ ಪೈ ಅವರಿಂದ ಬನ್ನಿ ತಿಳಿಯೋಣ. ನಮಸ್ಕಾರ, ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಇವತ್ತು ನಾವು ಸೌಂಡ್ ಮ್ಯಾಪ್ನ ಓನರ್ ಆದ ಪ್ರಜ್ವಲ್ ಪೈ ಅವ್ರ ಜೊತೆ ಇದ್ದೀವಿ. ಈಗಾಗಲೇ ಸೌಂಡ್ ಮ್ಯಾಪ್ ಏನು, ಅದರ ಕೆಲಸಗಳು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ. ಅದರ ನಡೆಸಿಗರಾದ ಪ್ರಜ್ವಲ್ ಪೈ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಪ್ರಜ್ವಲ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಒಬ್ಬ ಸಂಗೀತ ನಿರ್ದೇಶಕನಾಗಿ, ಒಬ್ಬ ಹಾಡುಗಾರನಾಗಿ. ಉಪ್ಪು ಹುಳಿ ಖಾರ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಹಾಡನ್ನು ನಿರ್ದೇಶನ ಮಾಡಿದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ತೆರೆಕಂಡ ರವಿಚಂದ್ರನ್ ಅವರ ಮಗನಾದ ಮನೋರಂಜನ್ ರವಿಚಂದ್ರನ್ ಅವರ ಸಿನಿಮಾ ಪ್ರಾರಂಭ ಸಿನಿಮಾಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಬಿಡುಗಡೆಯಾದ ಕ್ಷಮಿಸಿ ಖಾತೆಯಲ್ಲಿ ಹಣವಿಲ್ಲ ಅನ್ನೋ ಒಂದು ಸಿನಿಮಾ ಕೋವಿಡ್ ಸಮಯದಲ್ಲಿ ಬಿಡುಗಡೆಯಾಗಿದ್ದು, ಆ ಸಿನಿಮಾಗೆ ಪ್ರೊಡಕ್ಷನ್ ಜೊತೆಗೆ ಸಂಗೀತ ನಿರ್ದೇಶಕನಾಗಿಯೂ ಕೆಲಸ ಮಾಡಿದ್ದಾರೆ. ಸಂಗೀತ ನಿರ್ದೇಶಕನ ಜರ್ನಿ ಒಂದು ಕಡೆ ಆದರೆ, ಒಂದು ಡಬ್ಬಿಂಗ್ನ ಜರ್ನಿ ಅವ್ರದ್ದು ಇನ್ನೊಂದು ಕಡೆ. ಕಳೆದ 5-6 ವರ್ಷಗಳಿಂದ ಡಬ್ಬಿಂಗ್ ಸ್ಟುಡಿಯೋನ ನಡೆಸ್ತಾ ಬರ್ತಿದ್ದಾರೆ. ಮೊದಲಿಗೆ ನನಗೆ ಪರಿಚಯ ಇರೋ ಹಾಗೆ ರೂಟ್ 3 to 5 ಅನ್ನೋ ಒಂದು ಮೊದಲಿಗೆ ನನಗೆ ಪರಿಚಯ ಇದ್ದ ಹಾಗೆ ರೂಟ್ 3 to 5 ಅನ್ನೋ ಒಂದು ಸಂಸ್ಥೆ ಹೆಸರಲ್ಲಿ ಅವರು ಸ್ಟುಡಿಯೋನ ಮಾಡ್ತಾಯಿದ್ರು. ಕೊನೆಗೆ ಅದು ಸೌಂಡ್ ಮ್ಯಾಪ್ ಅನ್ನೋ ಒಂದು ಸಂಸ್ಥೆಯ ಅಡಿಯಲ್ಲಿ ತಂದು ಸುಮಾರು ಒಂದು 6 ಸ್ಟುಡಿಯೋಗಳನ್ನು ಈಗ ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಾವು ಮೊದಲಿಗೆ ತಿಳಿಸಿದ್ವಿ, ಬೆಂಗಳೂರಲ್ಲಿ ಹಾಲಿವುಡ್ ಸಿನಿಮಾಗಳ ಡಬ್ಬಿಂಗ್ ಆಗ್ತಾ ಇರಲಿಲ್ಲ. ಅದರ ಎಲ್ಲ ಡಬ್ಬಿಂಗ್ ಚೆನ್ನೈ ಮತ್ತು ಚೆನ್ನೈ ಹಾಗೆ ಮುಂಬೈಯಲ್ಲಿ ಆಗ್ತಾಯಿತ್ತು. ಸೊ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಡಬ್ ಆಗಿದ್ದು ಇದೇ ಸೌಂಡ್ ಮ್ಯಾಪ್ ಸ್ಟುಡಿಯೋದಲ್ಲಿ. ಒಂದು ಹಾಲಿವುಡ್ನ ಡಿಸ್ನಿ ಅಥವಾ ಸೋನಿ ಹಾಗೆ ಬೇರೆ ಬೇರೆ ದೊಡ್ಡ ಸ್ಟುಡಿಯೋಗಳ ಡಬ್ಬಿಂಗ್ ಮೊದಲಿಗೆ ಆಗಿದ್ದು ಸೌಂಡ್ ಮ್ಯಾಪ್ನಲ್ಲಿ. ಅದಕ್ಕೆ ಕಾರಣಗಳೇನು, ಯಾವೆಲ್ಲ ಒಂದು ಮಾನದಂಡಗಳು ಇದಕ್ಕೆ ಕಾರಣ ಆಯಿತು ಅನ್ನೋದನ್ನು ನಾವು ಪ್ರಜ್ವಲ್ ಜೊತೆ ಮಾತಾಡೋಣ. ಅದ್ರ ಜೊತೆಗೆ ಸ್ಟುಡಿಯೋ ಹಾಗೂ ಡಬ್ಬಿಂಗ್ ಪ್ರಾಜೆಕ್ಟ್ಗಳ ಸವಾಲುಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಪ್ರಜ್ವಲ್, ವೆಲ್ಕಮ್ ಟು ದ ಶೋ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಮೊದಲಿಗೆ ಈ ಓವರ್ ಆಲ್ ಸೌಂಡ್ ಮ್ಯಾಪ್ ಅನ್ನೋದು ಹೇಗೆ ಶುರುವಾಯಿತು? ಸರ್, ನೀವು ಹೇಳ್ದಂಗೆ ನಾನು ಮದುವೆಗಿಂತ ಮುಂಚೆ ಆ್ಯಕ್ಚುಲಿ ರೂಟ್ 3-5 ಸ್ಟುಡಿಯೋಸ್ ಅಂತ ಒಂದು ಸ್ಟುಡಿಯೋ ನಡೆಸ್ತಿದ್ದೆ, ವಿಚ್ ವಾಸ್ ಅ ಸ್ಮಾಲರ್ ಸೆಟಪ್ ಆ್ಯಕ್ಚುಲಿ. ಆಮೇಲೆ ಮದುವೆ ಆದಮೇಲೆ ನಾನು ನನ್ನ ವೈಫ್ ಮಂದಿರ ಅಂತ, ಶಿ ಈಸ್ ಆಲ್ಸೋ ಮೈ ಪಾರ್ಟ್ನರ್ ಇನ್ ದ ಸ್ಟುಡಿಯೋ ಬಿಸ್ನೆಸ್. ಸೊ ನಾವು ಸೇರಿ ವಿ ಡಿಸೈಡೆಡ್ ಆಯಿತು ಇದಕ್ಕೆ ಒಂದು ಫಾರ್ಮಲೈಸ್ಡ್ ವೇ ಅಲ್ಲಿ ಒಂದು ಕಂಪನಿ ಥರ ಸ್ಟಾರ್ಟ್ ಮಾಡಿ ವಿ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದ ಸ್ಟುಡಿಯೋ ಬಿಸ್ನೆಸ್ ಅಂತ ಹೇಳಿ ಸೌಂಡ್ ಮ್ಯಾಪ್ ಸ್ಟುಡಿಯೋಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ದಿಸ್ ಇಸ್ ಇನ್ 2019 ವಿ ಸ್ಟಾರ್ಟೆಡ್ ದಿಸ್ ಕಂಪನಿ ಆ್ಯಕ್ಚುಲಿ. ಸೊ ಅದರಿಂದ ವಿ ಸ್ಟಾರ್ಟೆಡ್ ಈ ಸೆಟಪ್. ರಾಜಾಜಿನಗರ್ ಸೆಟಪ್ ವಾಸ್ ದ ಫಸ್ಟ್ ಎಕ್ಸ್ಪ್ಯಾನ್ಷನ್ ನಾವು ಮಾಡಿದ್ವಿ. ಆಮೇಲೆ ಮಹಾಲಕ್ಷ್ಮಿ ಲೇಔಟಲ್ಲಿ, ಸೊ ರಾಜಾಜಿನಗರ್ ಸ್ಟುಡಿಯೋಲ್ಲಿ ನಮ್ದು 2 ಸೂಟ್ ಇದೆ. ಆಮೇಲೆ ಮಹಾಲಕ್ಷ್ಮಿ ಲೇಔಟಲ್ಲಿ 3 ಸೂಟ್ ಇದೆ. ಸೊ ಟೋಟಲಿ ವಿ ಹ್ಯಾವ್ 6 ಸೂಟ್ಸ್ ಇನ್ ಬ್ಯಾಂಗ್ಳೂರ್ ಆಸ್ ಆಫ್ ನಾವು. ಒಂದು ವೈಯಾಲಿ ಕಾವಲಲ್ಲಿದೆ, ಇನ್ನೊಂದು ರಾಜಾಜಿನಗರ್, ಮತ್ತೊಂದು ರಾಜಾಜಿನಗರಲ್ಲಿ 2, ಮಹಾಲಕ್ಷ್ಮಿ ಲೇಔಟಲ್ಲಿ ಒಟ್ಟು 3 ಸೆಟಪ್ ಇದೆ. ಸೊ ಸಂಗೀತ ನಿರ್ದೇಶಕನಿಂದ ಜೊತೆಗೆ ಡಬ್ಬಿಂಗ್ ಎರಡರ ಒಂದು ಜರ್ನಿ ಹೇಗೆ ಹೋಗ್ತಾ ಇದೆ? ಸೊ ನನಗೆ ಆ್ಯಕ್ಚುಲಿ ಮ್ಯೂಸಿಕ್ ಬಂದು ಪ್ಯೂರ್ಲಿ ಪ್ಯಾಷನ್. ನಾನು ಯಾವತ್ತೂ ಒಂಥರ ಮ್ಯೂಸಿಕ್ ಮಾಡೋತ್ತಿಗೆ ಇದೇ ನಂದು ಕರಿಯರ್ ಪಾತ್ ಆಗಬೇಕು ಅಂತ ನಾನು ಆ ರೀತಿಯಲ್ಲಿ ನಾನು ಇಂಡಸ್ಟ್ರಿ ಬಂದಿರಲಿಲ್ಲ ಆ್ಯಕ್ಚುಲಿ. ಬಿಕಾಸ್ ಎಜುಕೇಷನ್ ವೈಸ್ ಐ ಆಮ್ ಅ ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟ್. ಸೊ ನನಗೆ ಆಂಟ್ರಪ್ರಿನರ್ಶಿಪ್ ಮತ್ತು ಬಿಸ್ನೆಸ್ಸಲ್ಲಿ ತುಂಬ ಒಂಥರ ಇಂಟ್ರೆಸ್ಟ್ ಇತ್ತು ಮುಂಚೆ ನಾನು. ಸೊ ಏನಾಯಿತು, ಐ ಥಿಂಕ್ ಇದು ಒನ್ ಆಫ್ ದ ರೀಸನ್, ಐ ಥಿಂಕ್ ಯು ಆರ್ ಒನ್ ಆಫ್ ದ ರೀಸನ್ಸ್ ಫಾರ್ ಅಸ್ ಟು ಸ್ಟಾರ್ಟ್, ಬಿಕಾಸ್ ನಮ್ಮದು ಫಸ್ಟ್ ಡಬ್ಬಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ ನಿಮ್ಮ ಜೊತೆ.
ಸೊ ವಿ ಹ್ಯಾಡ್ ಐ ಥಿಂಕ್ 2019 ನಾವು ಇನಿಷಿಯಲ್ ಡಬ್ಬಿಂಗ್ ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಮಾಡಿದ್ವಿ ಒಟ್ಟಿಗೆ. ವಾಯ್ಸ್ ಓವರ್ ಪ್ರಾಜೆಕ್ಟ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡಿದಾಗ ಈ ಥರನೂ ಒಂದು ಇಂಡಸ್ಟ್ರಿ ಇದೆ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು. ಸೊ ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಯು ಫಾರ್ ಇಟ್. ಯಾ, ಸೊ ಐ ಥಿಂಕ್ ಹರಿವು ವಾಸ್ ಒನ್ ಆಫ್ ದ ಪಯೋನಿಯರ್ಸ್ ಅಲ್ಲ ಟು ಸ್ಟಾರ್ಟ್ ದ ಡಬ್ಬಿಂಗ್ ಇನ್ ಕನ್ನಡ. ಸೊ ವಿ ಆರ್ ಆಲ್ಸೋ ಲಕ್ಕಿ ಟು ಸ್ಟಾರ್ಟ್ ವರ್ಕ್ ವಿತ್ ಯು ಇನ್ ದ ಅರ್ಲಿ ಸ್ಟೇಜ್. ಸೊ ನಮಗೂ ಅದೊಂದು ಇಂಡಸ್ಟ್ರಿ ಬಗ್ಗೆ ಗೊತ್ತಾಯಿತು. ಆ್ಯಂಡ್ ಅಲ್ಲಿಂದ ವಿ ಸ್ಟಾರ್ಟೆಡ್ ಓಕೆ ಮ್ಯೂಸಿಕ್ ಒಂದು ಕಡೆ ಐ ಆಮ್ ಡೂಯಿಂಗ್ ಇಟ್ ಆ್ಯಸ್ ಅ ಪ್ಯಾಷನ್, ಬಟ್ ನಮಗೆ ಪ್ರೊಫೆಷ್ನಲ್ ಜರ್ನಿ ಮತ್ತು ಒಂದು ಕರಿಯರ್ ಒಂದು ಕಂಪನಿ ಥರ ಬೇಕು ಅಂತ ಅಂದಾಗ ಐ ಥಿಂಕ್ ವಿ ಫೆಲ್ಟ್ ಲೈಕ್ ಇಟ್ಸ್ ಎ ರಿಲೇಟೆಡ್ ಫೀಲ್ಡ್. ನನಗೆ ಟೆಕ್ನಿಕಲ್ ನಾಲೆಜ್ ಇರೋದ್ರಿಂದ ವಿತ್ ಆಡಿಯೋ ಐ ಕುಡ್ ಈಸಿಲಿ ಮೂವ್ ಇನ್ ಟು ದ ಸೌಂಡ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಸೊ ದಟ್ಸ್ ಗ್ರೇಟ್. ಸೊ ಆ ಒಂದು ಕನಸಲ್ಲಿ ಡಬ್ಬಿಂಗಲ್ಲಿ ಒಂದಷ್ಟು ಕೆಲಸ ಮಾಡೋಣ ಅನ್ನೋ ಒಂದು ಕನಸಲ್ಲಿ ಶುರು ಮಾಡಿದ್ರಿ. ಅದು ಒಂದು ದೊಡ್ಡ ಮಟ್ಟಕ್ಕೆ ಹೋಯಿತು. ಅಂದರೆ ಹಾಲಿವುಡ್ ಸ್ಟುಡಿಯೋಸ್ಗಳು ಬೆಂಗಳೂರಲ್ಲಿ ಡಬ್ ಮಾಡಬೇಕು ಅಂದರೆ ಸಾಕಷ್ಟು ಮಾನದಂಡಗಳಿದೆ. ಅಂದರೆ ಅದು ಕಂಟೆಂಟ್ ಸೆಕ್ಯೂರಿಟಿ ಇರ್ಬೋದು ಅಥವಾ ಸ್ಟುಡಿಯೋ ಕ್ವಾಲಿಟಿ ಇರ್ಬೋದು, ಬೇರೆ ಬೇರೆ ಮಾನದಂಡಗಳಂತೂ ಖಂಡಿತ ಇದೆ. ಸೊ ಅದೆಲ್ಲದನ್ನು ಪಾಸ್ ಮಾಡಿ ಮೊಟ್ಟ ಮೊದಲ ಬಾರಿಗೆ ಒಂದು ಹಾಲಿವುಡ್ ಸಿನಿಮಾ ಬೆಂಗಳೂರಲ್ಲೂ ಡಬ್ ಆಯಿತು ಅನ್ನೋ ಮಟ್ಟಕ್ಕೆ ನೀವು ತಂದಿದ್ದೀರಾ. ಅದೊಂದು ನಿಜವಾಗ್ಲೂ ದೊಡ್ಡ ಸಾಧನೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸೊ ಆ ಒಂದು ಫಸ್ಟ್ ಆನ್ ಬೋರ್ಡಿಂಗ್ ಯಾವ ರೀತಿ ಇತ್ತು, ಹೇಗೆಲ್ಲ ಆಯಿತು ಅನ್ನೋದನ್ನು ತಿಳಿಸ್ಕೊಡ್ಬೋದಾ? ಸೊ ನಮಗೆ ಆ್ಯಕ್ಚುಲಿ ನಾವು ಈ ರಾಜಾಜಿನಗರ ಸ್ಟುಡಿಯೋ ಸ್ಟಾರ್ಟ್ ಮಾಡೋತ್ತಿಗೆ ನಾವು ಆ್ಯಕ್ಚುಲಿ ತುಂಬ ಸ್ಟುಡಿಯೋಸ್ ವಿಸಿಟ್ ಮಾಡಿದ್ವಿ. ಇನ್ ಚೆನ್ನೈ, ಇನ್ ಬಾಂಬೆ, ಅವರೆಲ್ಲ ಟಾಪ್ ಸ್ಟುಡಿಯೋಸ್ ಹೋಗಿ ವಿಸಿಟ್ ಮಾಡಿ ಅವ್ರು ಯಾವ್ಯಾವ ಥರ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ, ಯಾವ ಥರ ಕಾಂಟೆಂಟ್ ಸೆಕ್ಯೂರಿಟಿ ಮಾಡ್ತಿದ್ದಾರೆ, ಯಾವ ಥರ ಅಕೂಸ್ಟಿಕ್ಸ್ ಮಾಡ್ತಿದ್ದಾರೆ ಅಂತ ಎಲ್ಲ ನಾವು ಸ್ಟಡಿ ಮಾಡಿ ಆ್ಯಂಡ್ ದೆನ್ ಡಿಸ್ನಿ ಅಥವಾ ನಾವು ಯಾವುದೇ ಒಂದು ಹಾಲಿವುಡ್ ಕ್ಲೈಂಟ್ ಅಥವಾ ಚಾನಲ್ ಬಗ್ಗೆ ಮಾತಾಡಿದ್ರೆ ಅವ್ರದ್ದೇ ಒಂದು ಟೆಕ್ನಿಕಲ್ ಸ್ಪೆಕ್ಸ್ ಇರುತ್ತೆ. ಮೋರ್ ದ್ಯಾನ್ ಟೆಕ್ನಿಕಲ್ ಸ್ಪೆಕ್ಸ್, ದೇ ಆರ್ ಓನ್ಲಿ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಕಂಟೆಂಟ್ ಸೆಕ್ಯೂರಿಟಿ. ಯಾಕಂದರೆ ಆಲ್ ದೀಸ್ ಪ್ರೀ ರಿಲೀಸ್ ಕಾಂಟೆಂಟ್ ತುಂಬ ಸೆಕ್ಯೂರ್ ಆಗಿ ಇರಬೇಕಾಗುತ್ತೆ. ಸೊ ಅದಕ್ಕೆ ಪಟ್ಟಂಗೆ ಒಂದು ಸರ್ವರ್ ಸಿಸ್ಟಮ್ ಇರಲಿ ಅಥವಾ ಹೌ ನಮ್ಮದು ಕ್ಲೌಡ್ ಬೇಸ್ಡ್ ಸಿಸ್ಟಮ್ ಇದ್ದಾಗ ಹೌ ವಿ ಸೆಕ್ಯೂರ್ ದ ಡೇಟಾ, ಸೊ ಅದು ಲೀಕ್ ಆಗಬಾರ್ದು, ಅದಕ್ಕೆಲ್ಲ ಸ್ವಲ್ಪ ಪ್ರೊಟೆಕ್ಷನ್ ಮೆಜರ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ಮಾಡ್ತಿದ್ದಾರೆ ಬಾಂಬೆ, ಚೆನ್ನೈ ಸ್ಟುಡಿಯೋಸು, ಅದೆಲ್ಲ ಹೇಗೆ ಮಾಡ್ತಿದ್ದಾರೆ ಅಂತ ಹೋಗಿ ನೋಡಿಬಿಟ್ಟು ವಿ ಸ್ಟಡಿಡ್ ವಿತ್ ದೆಮ್ ಆ್ಯಂಡ್ ದೆನ್ ವಿ ಟ್ರೈ ಟು ಇಂಪ್ಲಿಮೆಂಟ್ ಅದನ್ನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಒಂದು. ಆವಾಗ ದೇರ್ ವಾಸ್ ನೋ ಡಬ್ಬಿಂಗ್ ಹ್ಯಾಪನಿಂಗ್ ಹಿಯರ್ ಆ್ಯಕ್ಚುಲಿ. ಸೊ ವಿ ಜಸ್ಟ್ ಟುಕ್ ಅ ಸ್ಟೆಪ್, ನೋಡೋಣ ಇಲ್ಲಿ ಮಾಡಿ ನೋಡೋಣ ಏನಾಗುತ್ತೆ ನೋಡೋಣ ಅಂತ ವಿ ಇನಿಷಿಯಲಿ ಟುಕ್ ದಟ್ ಸ್ಟೆಪ್. ಬಟ್ ಲಕ್ಕಿಲಿ ಫಾರ್ ಅಸ್ Disney was the first to come up and say okay we are ready to do it anta. So that was a blessing for us. Yeah. So ಯಾವ ಮೂವಿ ಮೊದಲು ಮಾಡಿದ್ದಿಲ್ಲಿ? ಮೊದಲು ನಾವು ಬ್ಲ್ಯಾಕ್ ವಿಡೋ ಅಂತ ಮಾಡಿದ್ವಿ. ಸೊ ಬ್ಲ್ಯಾಕ್ ವಿಡೋ ಅಂತ ಐ ಥಿಂಕ್ 2020, ಐ ಥಿಂಕ್ ಜಸ್ಟ್ ಆಫ್ಟರ್ ದ ಲಾಕ್ಡೌನ್ ವಿ ಸ್ಟಾರ್ಟೆಡ್. ದಟ್ ವಾಸ್ ಒನ್ ಆಫ್ ದ ಫಸ್ಟ್ ಮೂವೀಸ್. ಒಂದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾವು ಅಲ್ಲಿ ತನಕ ನಾವು ಏನೇ ಡಬ್ಬಿಂಗ್ ಪ್ರಾಜೆಕ್ಟ್ಸ್ ಮಾಡಿದ್ರು ವಿ ವರ್ ಡೂಯಿಂಗ್ ಅ ಸಿಂಗಲ್ ಮೈಕ್ ರೆಕಾರ್ಡಿಂಗ್. ಇದರಲ್ಲಿ ನಮಗೆ 3 mic ರೆಕಾರ್ಡಿಂಗ್ ಫಸ್ಟ್ ಟೈಮ್ ಫಾರ್ ಅಸ್ ವಿ ವರ್ ಟ್ರೈಂಗ್ ಟು ಡೂ 3 mic ರೆಕಾರ್ಡಿಂಗ್. ಸೊ ಆ 3 mic ರೆಕಾರ್ಡಿಂಗ್ ಹೇಗೆ ಮಾಡ್ತೀವಿ ಮತ್ತು ಅವ್ರದ್ದು ಏನು ಸ್ಪೆಸಿಫಿಕೇಶನ್ಸ್ ಇದೆ, ಬಿಕಾಸ್ ಆಲ್ ದೇರ್ ಪ್ರಾಜೆಕ್ಟ್ಸ್ ಆರ್ ಮಿಕ್ಸ್ಡ್ ಇನ್ ಬರ್ಬ್ಯಾಂಕ್. ಸೊ ಅವ್ರದ್ದು ಸೆಂಟ್ರಲೈಸ್ಡ್ ಎಲ್ಲ ವರ್ಲ್ಡಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಅದು ಒಂದು ಕಡೆ ಬಂದು ಸೇರುತ್ತೆ. ಸೊ ವಿ ಹ್ಯಾಡ್ ಟು ಮ್ಯಾಚ್ ದ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಆಫ್ ಆಲ್ ದ ಸ್ಟುಡಿಯೋಸ್ ಅಕ್ರಾಸ್ ದ ವರ್ಲ್ಡ್. ಸೊ ನಮಗೆ ಫಸ್ಟ್ ಪ್ರಾಜೆಕ್ಟಲ್ಲಿ ವಿ ಹ್ಯಾಡ್ ಟು ಲರ್ನ್ ಅ ಲಾಟ್ ಆ್ಯಕ್ಚುಲಿ. ಅಂದರೆ ನಾವು ಅಫ್ಕೋರ್ಸ್ ಆಸ್ ಯು ಸ್ಟಾರ್ಟಿಂಗ್ ಆಫ್ ನಾವು ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ವಿ, ಬಟ್ ದೇ ವರ್ ಆಲ್ಸೋ ವೆರಿ ಸಪೋರ್ಟಿವ್. ಐ ಥಿಂಕ್ ಅವ್ರ ಕಡೆಯಿಂದನೂ ನಮ್ಗೆ ತುಂಬ ಸಪೋರ್ಟ್ ಬಂತು ಇನ್ ಟರ್ಮ್ಸ್ ಆಫ್ ಟೆಕ್ನಿಕ್ಯಾಲಿಟಿ ಆ್ಯಂಡ್ ವಿ ಆಲ್ಸೋ ಟ್ರೈ ಟು ಲರ್ನ್ post that thing, and I think ಅಲ್ಲಿಂದ ಐ ಥಿಂಕ್ ಇಟ್ ಸ್ಟಾರ್ಟೆಡ್ ವೆರಿ ವೆಲ್. ಓಕೆ. ಸೊ ಅಂದರೆ ಈಗ ಕಂಟೆಂಟ್ ಸೆಕ್ಯೂರಿಟಿ ವಿಷಯಕ್ಕೆ ಬಂದರೆ, ಒಂದು ಆನ್ಲೈನ್ ಕಂಟೆಂಟ್ ಸೆಕ್ಯೂರಿಟಿ ಅಂದರೆ ನಮ್ಮ ನೋಡುಗರಿಗೆ ಗೊತ್ತಾಗಲಿಕ್ಕೆ ಏನಪ್ಪ ಇದು ಕಂಟೆಂಟ್ ಸೆಕ್ಯೂರಿಟಿ ಅನ್ನೋದು, ಹೆಚ್ಚಾಗಿ ಯಾವುದೇ ಒಂದು ಸಿನಿಮಾ ಅದು ಸಿನಿಮಾ ಸ್ಕ್ರೀನ್ಗಳಲ್ಲಿ ಅಥವಾ ಥಿಯೇಟ್ರ್ಗಳಲ್ಲಿ ಬಿಡುಗಡೆ ಆಗೋ ಮುಂಚೆ ಅದು ನಮ್ಮ ಡಬ್ಬಿಂಗ್ ಸ್ಟುಡಿಯೋಗಳಿಗೆ ಬರುತ್ತೆ. ಸೊ ಎಲ್ಲೋ ಹಾಲಿವುಡ್ಡಿನ ಯಾವುದೋ ಒಂದು ಸಿನಿಮಾನೋ ಯಾವುದೋ ಒಂದು ಅವತಾರ್ ಥರದ ಸಿನಿಮಾ ಥಿಯೇಟರ್ ಹೋಗೋಕ್ಕಿಂತನೂ ಮುಂಚೆ ನಮ್ಮ ಬೆಂಗಳೂರಿನ ಯಾವುದೋ ಸೌಂಡ್ ಮ್ಯಾಪ್ ಸ್ಟುಡಿಯೋಗೆ ಆ ಕಂಟೆಂಟ್ ಬಂದಿರುತ್ತೆ. ಸೊ ಅದು ಯಾವುದೇ ಕಾರಣಕ್ಕೂ ಇಲ್ಲಿಂದ ಲೀಕ್ ಆಗಿ ಬೇರೆ ಬೇರೆ ಜಾಗಗಳಿಗೆ ಹೋಗಬಾರ್ದು ಅಥವಾ ಅದು ಪೈರೇಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಆ ಸ್ಟುಡಿಯೋಸ್ಗಳು ಒಂದಷ್ಟು ಮಾನದಂಡಗಳನ್ನು ಹೇಳ್ತಾರೆ. ಅಂದರೆ ಈವನ್ ಆರ್ಟಿಸ್ಟ್ಗಳಿಗೂ ಕೂಡ ನೀವು ಅವರಿಗೆ ರಿಸ್ಟ್ರಿಕ್ಟೆಡ್ ಇರುತ್ತೆ, ಒಳಗಡೆ ಮೊಬೈಲ್ ತೊಗೊಂಡು ಹೋಗೋ ಹಾಗಿಲ್ಲ, ಮತ್ತು ಎಲ್ಲ ಸೌಂಡ್ ಇಂಜಿನಿಯರ್ಸ್ ಎಲ್ಲರದು ಅವ್ರದ್ದು ಆ್ಯಕ್ಸಸ್ ಟೈಮ್ ರೆಕಾರ್ಡ್ ಆಗಬೇಕು, ಯಾರ್ಯಾರು ಅನ್ಆಥರೈಸ್ಡ್ ಜನರು ಒಳಗಡೆ ಬರೋ ಹಾಗಿಲ್ಲ ಅನ್ನೋದೆಲ್ಲ ಇರುತ್ತೆ. ಸೊ ಇದೆಲ್ಲ ಇರೋದ್ರಿಂದ ಏನಾಗುತ್ತೆ, ಅವರಿಗೊಂದು ನಂಬಿಕೆ ಬರುತ್ತೆ, ಓಕೆ ಇಲ್ಲಿಂದ ನಮ್ಮ ಈ ಸ್ಟುಡಿಯೋದಿಂದ ಕಂಟೆಂಟ್ ಎಲ್ಲೂ ಬೇರೆ ಕಡೆಗೆ ಹೋಗಲ್ಲ, ಪೈರೆಸಿನ ಆದಷ್ಟು ತಡಿಬೋದು ಅನ್ನೋದು ಅವರಿಗೊಂದು ನಂಬಿಕೆ ಇರುತ್ತೆ.
ಸೊ ಅದನ್ನು ಪಾಸ್ ಆಗಿ ನೀವು ಒಂದು ಹಾಲಿವುಡ್ ಸ್ಟುಡಿಯೋಗೆ ಅಂದರೆ ಅವರು ಒಪ್ಕೊಳ್ಬೇಕಾಗತ್ತೆ, ಓಕೆ ಈ ಸ್ಟುಡಿಯೋದಲ್ಲಿ ನಾವು ಡಬ್ ಮಾಡ್ಬೋದು ಅನ್ನೋದನ್ನು. ಅದು ನಿಜವಾಗ್ಲೂ ಸೌಂಡ್ ಮ್ಯಾಪ್ ಸ್ಟುಡಿಯೋಸ್ ಅದನ್ನು ಪಾಸಾಗಿ ನಿಜವಾಗ್ಲೂ ಆ ಕೆಲಸನ ಇಷ್ಟು ವರ್ಷದಿಂದ ಮಾಡ್ತಾ ಇದೆ. ಮುಂದುವರೆದು ಪ್ರಜ್ವಲ್, ಯಾವೆಲ್ಲ ಸಿನಿಮಾಗಳು ಇಲ್ಲಿ ಅಂದರೆ ಹೆಚ್ಚಾಗಿ ಇಂಗ್ಲೀಷ್ ಸಿನಿಮಾಗಳು ಇಲ್ಲಿ ಡಬ್ ಆಗಿದೆ ಸೌಂಡ್ ಮ್ಯಾಪಲ್ಲಿ ಇಲ್ಲಿವರೆಗೂ ಕಳೆದ ಒಂದು 3-4 ವರ್ಷದಲ್ಲಿ ಯಾವುದೆಲ್ಲ ಡಬ್ ಆಗಿದೆ? ಸೊ ನಾವು ಅದೇ ಬ್ಲ್ಯಾಕ್ ವಿಡೋಯಿಂದ ಸ್ಟಾರ್ಟ್ ಮಾಡಿದ್ವಿ, ದೆನ್ ವಿ ಡಿಡ್ ಸ್ಯಾಂಕ್ಚಿ, ಡಾಕ್ಟರ್ ಸ್ಟ್ರೇಂಜ್ ಮಾಡಿದ್ವಿ, ಆಮೇಲೆ ಎಟರ್ನಲ್ಸ್ ಅಂತ ಒಂದು ಮೂವಿ ಮಾಡಿದ್ವಿ, ಥಾರ್ ಮಾಡಿದ್ವಿ, ಆ್ಯಂಡ್ ದೆನ್ ರೀಸೆಂಟಾಗಿ ಅವತಾರ್ 2 ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ಸ್ ದಟ್ ವಿ ವರ್ಕ್ಡ್ ಆನ್ ಸೋ ಫಾರ್. ಅಂದರೆ ಐ ಥಿಂಕ್ ವರ್ಲ್ಡಲ್ಲೇ ಇಟ್ ವಾಸ್ ಒನ್ ಆಫ್ ದ ಬಿಗ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದು. ಸೊ ವಿ ಆರ್ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ಇಟ್. ಸೊ ಕನ್ನಡ ಡಬ್ಬಿಂಗ್ ನಮಗೆ ಮಾಡಿರೋದು ಐ ಥಿಂಕ್ ಇಟ್ ವಾಸ್ ಗುಡ್. ಆ್ಯಂಡ್ ಐ ಥಿಂಕ್ ಆಡಿಯನ್ಸ್ ಕೂಡ ಅದನ್ನು ಕನ್ನಡದಲ್ಲೇ ಬೇಕು ಅಂತ ಎಷ್ಟೋ ಜನ ಕೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇಟ್ ವಾಸ್ ಟ್ರೆಂಡಿಂಗ್ ಆನ್ ಸೋಷಿಯಲ್ ಮೀಡಿಯಾ ಆಲ್ಸೋ. ಸೊ ಇಟ್ಸ್ ಗುಡ್, ಅಟ್ ಲೀಸ್ಟ್ ಆಡಿಯನ್ಸ್ ಅದನ್ನ ಕನ್ನಡಲ್ಲೇ ನೋಡಬೇಕು ಅಂತ ಇಷ್ಟಪಡ್ತಿದಾರಲ್ಲ. ಸೊ ದಟ್ಸ್ ಅ ಬಿಗ್ ಪ್ಲಸ್ ಫಾರ್ ಅಸ್. ಜೊತೆಗೆ ಅದು ರಿಲೀಸ್ ಆದಮೇಲೂ ಕೂಡ ಸಾಕಷ್ಟು ಒಳ್ಳೆ ಮಾತುಗಳು ಕೇಳಿಬಂತು, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅನ್ನೋದೆಲ್ಲ ಕೇಳಿಬಂತು. ಸೊ ಅಂದರೆ ಆ ಒಂದು ನೀವೊಂದು ಕ್ವಾಲಿಟಿ ಗುಣಮಟ್ಟಕ್ಕೆ ಸಾಕಷ್ಟು ಒತ್ತು ಕೊಡೋದ್ರಿಂದ ಆ ಮೂವಿಗಳು ಅಷ್ಟು ಚೆನ್ನಾಗಿ ಬರ್ತಾ ಇದೆ, ಜನರಿಗೂ ಇಷ್ಟ ಆಗ್ತಾ ಇದೆ. ಸೊ ಈ ಹಾಲಿವುಡ್ ಸ್ಟುಡಿಯೋಗಳನ್ನು ಬಿಟ್ಟು ಬೇರೆ ಯಾವ ಥರದ ಕೆಲಸಗಳು ಸೌಂಡ್ ಮ್ಯಾಪ್ ಸ್ಟುಡಿಯೋಸಲ್ಲಿ ಆಗುತ್ತೆ? ನಾವು ಯೂಶಲಿ ಮೋಸ್ಟ್ಲಿ ಲಾಟ್ ಆಫ್ OTT ಪ್ಲ್ಯಾಟ್ಫಾರ್ಮ್ಸ್ಗೂ ವರ್ಕ್ ಮಾಡ್ತೀವಿ. ಲೈಕ್ ಹಾಟ್ಸ್ಟಾರ್ಗೂ ಕೆಲವು ಪ್ರಾಜೆಕ್ಟ್ಸ್ ಮಾಡ್ತೀವಿ, ಫಾರ್ ಅಮೆಝಾನ್ ಪ್ರೈಮ್ ಮಾಡ್ತೀವಿ, ಆ್ಯಂಡ್ ಈವನ್ ಸ್ಟ್ರೇಟ್ ಸಿನಿಮಾಸ್. ಲೈಕ್ ಈಗ ರೀಸೆಂಟಾಗಿ ನಾವು ಹೇಳಬೇಕಂದ್ರೆ ಈಗ ನೆಕ್ಸ್ಟ್ ವೀಕಿನ ರಿಲೀಸ್ ಆಗ್ತಿದೆ ಕೌಸಲ್ಯ ಸುಪ್ರಜಾ ರಾಮ ಅಂತ ಡಾರ್ಲಿಂಗ್ ಕೃಷ್ಣದ್ ಮೂವಿ. ದೆನ್ ಅವ್ರದ್ದು ಸುಮಾರು ಮೂವೀಸ್ ನಾವು ಇಲ್ಲೇ ರೆಕಾರ್ಡ್ ಮಾಡಿದ್ದೀವಿ. ಲೈಕ್ ಲವ್ ಮಾಕ್ಟೇಲ್ 2 ಆಲ್ಸೋ ವಿ ಹ್ಯಾವ್ ಡನ್, ಆ್ಯಂಡ್ ಅಫ್ಕೋರ್ಸ್ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ವಿ ಹ್ಯಾವ್ ಡನ್. ಸೊ ಆ ಥರ ರೀತಿಯಲ್ಲಿ ಕೆಲವು ಸ್ಟ್ರೇಟ್ ಮೂವೀಸು ನಾವು ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ ಟು ಲೈಕ್ ಇಟ್ ಇಸ್ ಅ ಪ್ಯಾರಲಲ್ ಫೀಲ್ಡ್. ಬಿಕಾಸ್ ಅವ್ರಿಗೂ ಕೂಡ ಲೈಕ್ ಅಲ್ಲೂ ಕೂಡ ಕಂಟೆಂಟ್ ಸೆಕ್ಯೂರಿಟಿ ಮ್ಯಾಟರ್ ಆಗುತ್ತೆ. ಬಿಕಾಸ್ ವೆನ್ ಇಫ್ ಕನ್ನಡ ಮೂವೀಸ್ ಸ್ಟ್ರೇಟ್ ಮೂವೀಸ್ ಕೂಡ ದೇ ಡೋಂಟ್ ವಾಂಟ್ ಪೈರಸಿ ಲೀಕೇಜ್ ಅಲ್ಲ. ಸೊ ಅವರು ಕೂಡ ದೇ ಆರ್ ಆಲ್ಸೋ ಲುಕಿಂಗ್ ಆ್ಯಟ್ ಸ್ಟುಡಿಯೋಸ್. ನಾವು ಐ ಥಿಂಕ್ ಬೆಂಗಳೂರಲ್ಲಿ ಈಗ ಹೂ ಆರ್ ಡೂಯಿಂಗ್ ಸ್ಟ್ರೇಟ್ ಮೂವೀಸ್, ದೇ ಆರ್ ಆಲ್ಸೋ ಟ್ರೈಂಗ್ ಟು ಫಾಲೋ ದಿಸ್ ಕಂಟೆಂಟ್ ಸೆಕ್ಯೂರಿಟಿ, ಎಲ್ಲೋ ಲೀಕ್ ಆಗಬಾರ್ದು ಅದೆಲ್ಲ. ಸೊ ಐ ಥಿಂಕ್ ದ್ಯಾಟ್ ಆಲ್ಸೋ ವಿ ಆರ್ ಡೂಯಿಂಗ್. ಅಪಾರ್ಟ್ ಫ್ರಮ್ ದ್ಯಾಟ್ ಎಸ್ ನಾವು ತುಂಬ ಲರ್ನಿಂಗ್ ಪ್ರಾಜೆಕ್ಟ್ಸು ಮಾಡ್ತೀವಿ. ಲೈಕ್ ವಿ ವರ್ಕ್ ವಿತ್ ಬೈಜೂಸ್ ಮತ್ತು ONDC ಜೊತೆ ಎಲ್ಲ ಕೆಲಸ ಮಾಡ್ತೀವಿ. ವೇರ್ ದ್ಯಾಟ್ಸ್ ಅ ಡಿಫ್ರೆಂಟ್ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಬರಲ್ಲ ಅದು. ಇದು ಲರ್ನಿಂಗು ಮತ್ತು IT ರಿಲೇಟೆಡ್ ಆ ಥರ ಆಡಿಯೋ ರಿಕ್ವೈರ್ಮೆಂಟ್ಸು ವಿ ಕೇಟರ್ ಟು. ಓಕೆ. ಸೊ ಈಗ ಒಂದು ಪ್ರಾಜೆಕ್ಟ್ ಅಂತ ಬಂದಾಗ, ಸ್ಪೆಷಲಿ ಸಿನಿಮಾ ಪ್ರಾಜೆಕ್ಟ್ಗಳು ಅಥವಾ ಯಾವುದೇ ಧಾರಾವಾಹಿ ಪ್ರಾಜೆಕ್ಟ್ ಅಂತ ಬಂದಾಗ ಡಬ್ಬಿಂಗ್ನಲ್ಲಿ ಸೊ ಯಾವೆಲ್ಲ ರೀತಿಯ ಪ್ರಾಜೆಕ್ಟ್ ಎಕ್ಸಿಕ್ಯೂಷನಲ್ಲಿ ಒಂದು ರೀತಿ ಸವಾಲುಗಳು ಎದುರಾಗುತ್ತೆ? ಸೊ ಅದನ್ನೆಲ್ಲ ಹೇಗೆ ಇಲ್ಲಿ ಮಿಟಿಗೇಟ್ ಮಾಡ್ತೀರಾ? ಸೊ ಮೇನ್ಲಿ ಒಂದು ಪ್ರಾಜೆಕ್ಟ್, ಎನಿ ಪ್ರಾಜೆಕ್ಟ್ ಅಂತ ಒಂದು ಮೂವಿ ಅಥವಾ ಒಂದು ವೆಬ್ ಸೀರೀಸ್ ಯಾವುದೇ ಬಂದರೆ ನಮ್ಮದು ಮೇನ್ ಇಂಟೆನ್ಷನ್ ಡಬ್ಬಿಂಗಲ್ಲಿ ಏನಂದರೆ ಅದು ಡಬ್ ಆದಮೇಲೆ ಆಡಿಯನ್ಸ್ ನೋಡಿದಾಗ ಅದು ಡಬ್ಬಿಂಗ್ ಅನಿಸ್ಬಾರ್ದು ಅವರಿಗೆ. ಇಟ್ ಶುಡ್ ನಾಟ್ ಲುಕ್ ಲೈಕ್ ಎ ಡಬ್ಡ್ ಫಿಲ್ಮ್ ಆರ್ ಎ ಡಬ್ ವೆಬ್ ಸೀರೀಸ್. ಸೊ ನಾವು ಆ ಆ್ಯಂಗಲಿಂದ ವಿ ಸ್ಟಾರ್ಟ್ ರೈಟ್ ಫ್ರಮ್ ದ ಕಾಸ್ಟಿಂಗ್. ಫಸ್ಟ್ ನಾವು ಅದನ್ನು ವಾಯ್ಸ್ ಟೆಕ್ಸ್ಚರ್ಸ್ ನೋಡಿ ನಮ್ಮಿರೋ ಆರ್ಟಿಸ್ಟ್ ಹತ್ರ ವಿ ಟ್ರೈ ಟು ಕಾಸ್ಟ್ ಅ ವೆರಿ ಸಿಮಿಲರ್ ಟೆಕ್ಸ್ಚರ್ಡ್ ವಾಯ್ಸ್. ಅದಾದಮೇಲೆ ವಿ ಹ್ಯಾವ್ ವೆರಿ ಗುಡ್ ಸ್ಕ್ರಿಪ್ಟ್ ರೈಟರ್ಸ್. ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟೋ ಒಳ್ಳೆ ಸ್ಕ್ರಿಪ್ಟ್ ರೈಟರ್ಸ್ ಇದ್ದಾರೆ ಹೂ ನಾಟ್ ಜಸ್ಟ್ ಟ್ರಾನ್ಸ್ಲೇಟ್ ಬಟ್ ದೇ ಆ್ಯಕ್ಚುಯಲ್ ಡೈಲಾಗ್ಸ್ ಥರ ಬರೀತಾರೆ. ಸೊ ದೇ ಮೇಕ್ ಶೋರ್ ದ್ಯಾಟ್ ದ ಡೈಲಾಗ್ಸ್ ಆರ್ ಸೌಂಡಿಂಗ್ ಲೈಕ್ ಅ ಕನ್ನಡ ಮೂವಿ, ನಾಟ್ ಜಸ್ಟ್ ಟ್ರಾನ್ಸ್ಲೇಟೆಡ್ ಫ್ರಮ್ ಹಿಂದಿ ಟು ಕನ್ನಡ ಆರ್ ಇಂಗ್ಲೀಷ್ ಟು ಕನ್ನಡ, ಆ ಥರ ಇರಲ್ಲ. ಸೊ ದ್ಯಾಟ್ ಗಿವ್ಸ್ ಅನ್ ಆ್ಯಡೆಡ್ ಪ್ಲಸ್ ಪಾಯಿಂಟ್ ಟು ದ ಆಡಿಯನ್ಸ್. ಆ್ಯಂಡ್ ಅಫ್ಕೋರ್ಸ್ ನಮಗೆ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ ಐ ಥಿಂಕ್ ಇನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ನಮ್ಮದ್ರಲ್ಲಿ ತುಂಬ ಒಳ್ಳೆ ಆರ್ಟಿಸ್ಟ್ ಬಂದಿದ್ದಾರೆ ಹೂ ಹ್ಯಾವ್ ಬ್ಯೂಟಿಫುಲ್ ವಾಯ್ಸಸ್. ಕೆಲವು ಆರ್ಟಿಸ್ಟ್ ವೆನ್ ದೇ ಡಬ್ ಅದು ನಿಮಗೆ ಡಬ್ಬಿಂಗೇ ಅನಿಸಲ್ಲ, ಅಷ್ಟು ಈಸಲ್ಲಿ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ಅದನ್ನು ತುಂಬ ಶಾರ್ಟ್ ಸ್ಪ್ಯಾನಲ್ಲಿ ಅಚೀವ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಐ ಥಿಂಕ್ ವಿ ಆರ್ ಅ ವೆರಿ ನ್ಯೂ ಡಬ್ಬಿಂಗ್ ಇಂಡಸ್ಟ್ರಿ ಕಂಪೇರ್ಡ್ ಟು ದ ಅದರ್ ಸೌತ್ ಲ್ಯಾಂಗ್ವೇಜಸ್ ಆರ್ ನಾರ್ತ್ ಲ್ಯಾಂಗ್ವೇಜಸ್. ಆ ಥರ ನೋಡಿದಾಗ ನಮ್ಮ ಆರ್ಟಿಸ್ಟ್ ತುಂಬಾ ಒಂಥರ ಬೇಗ ಪಿಕಪ್ ಮಾಡಿಕೊಂಡು ಒಂಥರ ದೇ ಎಕ್ಸಿಕ್ಯೂಟ್ ದ ಜಾಬ್ ಆ್ಯಂಡ್ ಮೇಕ್ ಆರ್ ಜಾಬ್ ಈಸಿಯರ್. ಕರೆಕ್ಟ್. ಸ್ಪೆಷಲಿ ಅದೇ ನಾನು ಬೇರೆ ವಿಡಿಯೋಗಳಲ್ಲೂ ಕೂಡ ಮಾತಾಡ್ತಾ ಇದ್ದೆ, ಅಂದರೆ ನಮ್ಮ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಪಿಕಪ್ ಆಗಿದ್ದಾರೆ, ಬೇಗ ಇದಾಗಿದ್ದಾರೆ ಅಂದರೆ ಈವನ್ ತಮಿಳ್ ಮತ್ತು ತೆಲುಗು ಅಥವಾ ಹಿಂದಿ ಇಂಡಸ್ಟ್ರಿ ಅವ್ರ ಜೊತೆ ಮಾತಾಡುವಾಗಲೂ ಈವನ್ ದೇ ಆರ್ ಕಾಂಪ್ಲಿಮೆಂಟಿಂಗ್. ಅಂದರೆ ತುಂಬ ಚೆನ್ನಾಗಿ ಡಬ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ 25, 30 ವರ್ಷ 40 ವರ್ಷದಿಂದ ಡಬ್ಬಿಂಗ್ ಇದೆ, ದೊಡ್ಡ ಲೆಗಸಿ ಇದೆ. ಬಟ್ ಕನ್ನಡಕ್ಕೆ ನೋಡಿದ್ರೆ ಕಳೆದ ಒಂದು 3-4 ವರ್ಷದ ಅಥವಾ 5 ವರ್ಷದೊಂದು ಲೆಗಸಿ ಅಷ್ಟೇ. ಆ ಟೈಮಲ್ಲೇ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ತುಂಬ ಬೇಗ ಪಿಕಪ್ ಆಗಿ ಒಳ್ಳೆ ಕ್ವಾಲಿಟಿನ ಕೊಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಟ್ ಇಸ್ ಅ ಗುಡ್ ಸೈನ್. ಸೊ ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂತ ಬಂದಾಗ ನೀವು ಅದಕ್ಕೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಓವರಾಲ್ ಆಗಿ ಒಂದು ಸ್ಟುಡಿಯೋನ ನಡೆಸುವಂಥ ಜವಾಬ್ದಾರಿ, ಅದರಲ್ಲೂ ನೀವು 6 ಸ್ಟುಡಿಯೋಗಳನ್ನು ನಡೆಸ್ತಾ ಇದ್ದೀರಾ. ಸೊ ಬೆಂಗಳೂರಲ್ಲಿ ಈ ಸ್ಟುಡಿಯೋ ನಡೆಸೋವಂಥ ಜವಾಬ್ದಾರಿಲಿ ಇರುವಂಥ ಸವಾಲುಗಳೇನು? ಅದಕ್ಕೆ ನೀವು ಪ್ರಾಜೆಕ್ಟ್ಗಳನ್ನು ತರಬೇಕು, ಆರ್ಟಿಸ್ಟ್ಗಳು ಒಂದು ಟೀಮ್ನ ಕಟ್ಟಬೇಕಾಗತ್ತೆ ಬೇಸಿಕಲಿ.
ಸೊ ನಿಮ್ಮ ಈ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಿಮಗಾಗಿರೋ ಅನುಭವಗಳೇನು? ಸೊ ನಾವು ಸ್ಟಾರ್ಟ್ ಮಾಡಿದಾಗ ಎಲ್ಲ ರೈಟ್ ಫ್ರಮ್ ಸ್ಕೆಡ್ಯೂಲಿಂಗ್ ಅಂತ ಹಿಡಿದು ಕಾಸ್ಟಿಂಗ್ ಅಂತ ಹಿಡಿದು ಎಲ್ಲ ನಾವೇ ಮಾಡ್ತಿದ್ವಿ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಈಗ ಒಳ್ಳೆ ಟೀಮ್ ಇದೆ ನಮಗೆ. ವಿ ಹ್ಯಾವ್ ಶ್ರವಣ್ ಅಂತ ನಮ್ಮ ಡಬ್ಬಿಂಗ್ ಡೈರೆಕ್ಟರ್ ಇದ್ದಾರೆ, ಅಜೇಶ್, ಕ್ಲಿಯಾನ್, ಕೀರ್ತನ್ ಅಂತ ನಮ್ಗೆ ಒಳ್ಳೆ ಎಂಜಿನಿಯರ್ಸ್ ಇದ್ದಾರೆ, ಆ್ಯಂಡ್ ಭಾಸ್ಕರ್ ಅಂತ ನಮ್ಮ ಆಪರೇಷನಲ್ ಮ್ಯಾನೇಜರ್ ಇದ್ದಾರೆ. ಸೊ ಇವರಿಂದ ನಾವು ಏನು ಮಾಡ್ತೀವಿ, ಈಚ್ ಒನ್ ಆಫ್ ಅಸ್ ಇಸ್ ಹ್ಯಾಂಡ್ಲಿಂಗ್ ಅ ಡಿಪಾರ್ಟ್ಮೆಂಟ್ ಈಗ. ಸೊ ಒಬ್ಬರು ಒಂದು ಕಂಟೆಂಟ್ ಬಂದ ತಕ್ಷಣ ಒಬ್ಬರು ಕಾಸ್ಟಿಂಗ್ ಮಾಡ್ತಾರೆ, ಒಂಥರ ಕ್ಯಾರೆಕ್ಟರ್ ಲಿಸ್ಟ್ ಮಾಡ್ತಾರೆ, ಅದನ್ನು ಮಾಡಿಬಿಟ್ಟು ಕಾಸ್ಟಿಂಗ್ ಅಂತ ಒಬ್ಬರು ಮಾಡ್ತಾರೆ. ಆಮೇಲೆ ಇನ್ನೊಬ್ಬರು ವಿಲ್ ಹ್ಯಾಂಡಲ್ ದ ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟ್, ಅವರು ಕಂಪ್ಲೀಟಾಗಿ ಅದನ್ನು ನೋಡ್ಕೋತಾರೆ. ಆ್ಯಂಡ್ ದೆನ್ ಫೈನಲಿ ಇಟ್ ಆಲ್ ಕಮ್ಸ್ ಟುಗೆದರ್ ಇನ್ ದ ಡಬ್ಬಿಂಗ್ ರೂಮ್ ವೆರ್ ದ ಡಬ್ಬಿಂಗ್ ಡೈರೆಕ್ಟರ್ ನಾವೆಲ್ಲ ಕೂತ್ಕೊಂಡು ವಿ ಮೇಕ್ ಶೋರ್ ದ್ಯಾಟ್ ದ ಆರ್ಟಿಸ್ಟ್ ಎಕ್ಸಿಕ್ಯೂಷನ್ ಇಸ್ ಆನ್ ಸ್ಪಾಟ್. ದಿಸ್ ಕಮ್ಸ್ ಟು ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಬಟ್ ಏನಾಗುತ್ತೆ ಅಂದರೆ ಇದು ಪೋಸ್ಟ್ ಏನಾಗುತ್ತೆ, ಪೋಸ್ಟ್ ಥಿಂಗ್ ದಿಸ್ ಅ ಲಾಟ್ ಆಫ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ವೇರ್ ವಿ ಆರ್ ಗಿವಿಂಗ್ ದ ಫೈನಲ್ ಔಟ್ಪುಟ್ ಕಳಿಸಿದಾಗ ದ ಕ್ಲೈಂಟ್ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ. ಸೊ ವೆನ್ ವಿ ಆರ್ ಮಿಕ್ಸಿಂಗ್ ದ ಪ್ರಾಜೆಕ್ಟ್ ಅಥವಾ ವೆನ್ ವಿ ಆರ್ ಕ್ಲೀನಿಂಗ್ ಅಪ್ ದ ಪ್ರಾಜೆಕ್ಟ್ ಏನಾದ್ರು ಮಾಡಿದಾಗ ದೋಸ್ ಪ್ಯಾರಾಮೀಟರ್ಸ್ನ ನಾವು ತುಂಬ ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಸೊ ದ್ಯಾಟ್ಸ್ ಅ ಡಿಫ್ರೆಂಟ್ ಟೆಕ್ನಿಕಲ್ ಆಸ್ಪೆಕ್ಟ್ ಆಫ್ ದ ಡಬ್ಬಿಂಗ್ ಸೈಡ್. ಸೊ ನಿಮ್ಮಲ್ಲಿ ಅಂದರೆ ಒಂದು ಫುಲ್ ಟೈಮ್ ಟೀಮ್ ಇದೆ, ಅದು ಸೌಂಡ್ ಇಂಜಿನಿಯರ್ಸ್ ಪ್ಲಸ್ ಆಪರೇಷನ್ಸ್ ಆ್ಯಂಡ್ ಡಬ್ಬಿಂಗ್ ಡೈರೆಕ್ಷನ್ ಪ್ಲಸ್ ಫ್ರೀಲ್ಯಾನ್ಸಿಂಗಲ್ಲಿ ಒಂದಷ್ಟು ಜನ ಆರ್ಟಿಸ್ಟ್ಗಳು ಡೆಫಿನೆಟ್ಲಿ ಇರ್ತಾರೆ, ಮತ್ತು ಸೌಂಡ್ ಇಂಜಿನಿಯರ್ಸು ನೀವು ಫ್ರೀಲಾನ್ಸರ್ಸ್ನ ಸ್ವಲ್ಪ ಜನ ಇಟ್ಕೊಬೇಕಾಗುತ್ತೆ. ಎಸ್, ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್ ಬೇಸಿಸಲ್ಲಿ ನಾವು ಫ್ರೀಲಾನ್ಸ್ ಸೌಂಡ್ ಇಂಜಿನಿಯರ್ಸ್ ಹೈರ್ ಮಾಡ್ತೀವಿ. ಪ್ಲಸ್ ಅಫ್ಕೋರ್ಸ್ ರೈಟರ್ಸು ಇರ್ತಾರೆ, ಆರ್ ಆಲ್ಸೋ ಫ್ರೀಲಾನ್ಸರ್ಸ್. ಆ್ಯಂಡ್ ಸೊ ಎಡಿಟಿಂಗ್ ಮತ್ತು ಇದರ ಕೆಲಸಗಳು ಇಲ್ಲಿ ಆಗುತ್ತಾ ಸೌಂಡ್ ಮ್ಯಾಪ್ನಲ್ಲಿ? ಎಡಿಟಿಂಗ್ ಆಗುತ್ತೆ, ಬಟ್ ನಾವು ಅಷ್ಟು ಜಾಸ್ತಿ ಫೋಕಸ್ ಮಾಡಲ್ಲ. ವಿ ಆರ್ ಮೋರ್ ಟುವರ್ಡ್ಸ್ ದ ಸೌಂಡ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಸೊ ಈಗ ಸೌಂಡ್ ವಿಷಯದಲ್ಲಿ ಬಂದರೆ, ಸ್ಟುಡಿಯೋ ಎಕ್ವಿಪ್ಮೆಂಟ್ಸ್ ವಿಷಯ ಹೇಳೋದಾದರೆ, ಸೊ ಟೈಪ್ ಆಫ್ ಮೈಕ್ ಅಂದರೆ ನಮ್ಮ ಆಡಿಯನ್ಸಿಗೆ ಗೊತ್ತಾಗಲಿ ಅನ್ನೋದಕ್ಕೆ ಮೈಕ್ ಮತ್ತು ಸೌಂಡ್ ಕಾರ್ಡ್ ಡೀಟೇಲ್ಸ್ಗಳನ್ನು ಸ್ವಲ್ಪ ಹಂಚ್ಕೋಬೋದಾ? So mics ಅಲ್ಲಿ there are 2-3 types of mics actually. Usually most of the dubbing studios what they use is something called as a condenser mic. Condenser mic is something that is all omnidirectional. So now in mic ittaga the major focus is coming from the front, and it's also picking up sounds from external sources from your left, right, so when we are using a condenser mic in any space, adenagutte your acoustics of the room has to be very good. ಇಲ್ಲ ಅಂದರೆ ನಮ್ಗೆ ತುಂಬ ರಿಫ್ಲೆಕ್ಷನ್ಸ್ ಕೇಳಿಸುತ್ತೆ. ಆ್ಯಸ್ ಎನ್ ಮೇ ಬಿ ಎ ಕಾಮನ್ ಆಡಿಯನ್ಸ್ ಮೈಟ್ ನಾಟ್ ಬಿ ಏಬಲ್ ಟು ಹಿಯರ್ ಇಟ್. ಅವರಿಗೆ ಕ್ಲಾರಿಟಿ ಇಲ್ಲ ಅಂತ ಒಂದೇ ಒಂದು ಥಾಟ್ ಬರುತ್ತೆ. ಬಟ್ ಆ್ಯಸ್ ಅ ಟೆಕ್ನಿಷಿಯನ್ ಯು ವಿಲ್ ಸಿ ಲಾಟ್ ಆಫ್ ರಿಫ್ಲೆಕ್ಷನ್ಸ್, ಮಡಿನೆಸ್ ಬರುತ್ತೆ, ಒಂದು ಬ್ಯಾಡ್ ಫ್ರೀಕ್ವೆನ್ಸೀಸ್ ಪಿಕಪ್ ಆಗುತ್ತೆ. ಸೊ ಅದಕ್ಕೆ ವಿ ಮೋರ್ ಫೋಕಸ್ ಆನ್ ಅಕೂಸ್ಟಿಕ್ಸ್, ರೂಮ್ ಡೈನಾಮಿಕ್ಸ್ ಅದೆಲ್ಲ ಫೋಕಸ್ ಮಾಡ್ತೀವಿ. ಇನ್ನೊಂದು ಥರ ಮೈಕ್ ಬಂದು ಡೈನಾಮಿಕ್ ಮೈಕ್ ಅಂತ. ದಿಸ್ ಇಸ್ ಅ ಸಿಂಗಲ್ ಯೂನಿಡೈರೆಕ್ಷನಲ್ ಮೈಕ್. ಸೊ ನಿಮಗೆ ಸೋರ್ಸಿಂದ ಮಾತ್ರ ಪಿಕಪ್ ಆಗುತ್ತೆ. ಸೊ ವೆನ್ ಐ ಸೆಟ್ ಲಾಸ್ಟ್ ಟೈಮ್ 3 ಮೈಕ್ ರೆಕಾರ್ಡಿಂಗ್ ಅಂತ ನಾನು ಏನು ಹೇಳಿದೆ ನಿಮಗೆ ಡಿಸ್ನಿ ಟೈಮಲ್ಲಿ, ಸೊ ವಿ ಯೂಸ್ ದ ಕಾಂಬಿನೇಷನ್ ಆಫ್ ಕಂಡೆನ್ಸರ್, ಶಾರ್ಟ್ಗನ್ ಮತ್ತು ಕಾಲರ್ ಮೈಕ್. ಈ 3 ಕಾಂಬಿನೇಷನಲ್ಲಿ ರೆಕಾರ್ಡ್ ಮಾಡಿದ್ವಿ. ಸೊ ವೆನ್ ವಿ ಆರ್ ಮಿಕ್ಸಿಂಗ್, ನಮಗೆ ಫಾರ್ ಎಕ್ಸಾಂಪಲ್ ಫೈಟ್ ಸೀನ್ಸ್ ಇದ್ದಾಗ, ಶೌಟ್ಸ್ ಇದ್ದಾಗ ನಾವು ವಿ ಟೇಕ್ ಫ್ರಮ್ ದ ಶಾರ್ಟ್ಗನ್ ಮೈಕ್. ಕ್ಲೋಸ್ ಡೈಲಾಗ್ಸ್ ಇದ್ದಾಗ ಕಂಡೆನ್ಸರ್ ಯೂಸ್ ಮಾಡ್ತೀವಿ. ಸೊ ಆ ಥರ ಕಾಂಬಿನೇಷನ್ಸಲ್ಲಿ ವಿ ಯೂಶಲಿ ರೆಕಾರ್ಡ್. ಆ್ಯಂಡ್ ಸೊ ಅವಾಗ ಅದು ಮಿಕ್ಸಿಂಗಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ಅದು ತುಂಬ ನ್ಯಾಚುರಲ್ ಆಗಿರುತ್ತೆ. ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗಾಗಲಿ ಅಥವಾ ಬ್ಯಾಕ್ಗ್ರೌಂಡ್ ಆ್ಯಂಬಿಯನ್ಸಿಗಾಗಲಿ ಒಂದು ಸಿನಿಮಾದಲ್ಲಿ, ಜೊತೆಗೆ ಇವ್ರು ಹೇಳೋ ಡೈಲಾಗ್ಗಳಿಗಾಗಲಿ, ಅದೆರಡರ ಒಂದು ಲೇಯರ್ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಡೆಫಿನೆಟ್ಲಿ ಅದನ್ನು ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದು ಶಾಂಗ್ಚಿ ಮತ್ತು ಅವತಾರ್ ಮೂವಿಗಳಲ್ಲಿ. ಶಾಂಗ್ಚಿ ನಾನು ಇದು ಸಿನಿಮಾ ನೋಡ್ಕೊಂಡು ಬಂದ ತಕ್ಷಣವೇ ಜೋಶಿ ಅವ್ರಿಗೆ ಫೋನ್ ಮಾಡಿ, ಜೋಶಿ ಅದರ ಡಬ್ಬಿಂಗ್ ಡೈರೆಕ್ಷನ್ ಮಾಡ್ತಾಯಿದ್ರು. ಸರ್, ಒನ್ ಆಫ್ ದಿ ಬೆಸ್ಟ್ ಮಿಕ್ಸಿಂಗ್ ಇದು ಆಗಿರೋದು, ತುಂಬ ಚೆನ್ನಾಗಾಗಿದೆ ಅಂತ. ಅವಾಗ ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಇಲ್ಲ, ಅದು 3 ಮೈಕ್ ರೆಕಾರ್ಡಿಂಗ್ ಮಾಡಿದ್ವಿ, ಹಾಗಾಗಿ ಎಲ್ಲ ಬೇಕಾಗಿರೋ ಟ್ರ್ಯಾಕ್ಸ್ಗಳೆಲ್ಲ ಅಲ್ಲಿಗೆ ಹೋಗಿದೆ. ಸೊ ಅದರಿಂದ ಅದು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಯಾಕಂದರೆ ಅಲ್ಲಿ ಸುತ್ತಲಿನ ಎನ್ವೈರ್ಮೆಂಟಿಗಾಗಲಿ ಅಥವಾ ಅಲ್ಲಿ ಚೇಸಿಂಗ್ ಸೀನಲ್ಲಿ ಅಥವಾ ಓಡೋಗೋ ಸೀನಲ್ಲಿ ಅದಕ್ಕೆ ಬೇಕಾಗಿರೋ ರಿಯಾಕ್ಷನ್ಗಳೆಲ್ಲ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿತ್ತು. ಸೊ ಅದು ಗುಣಮಟ್ಟನ ಇನ್ನೊಂದು ಮಟ್ಟಕ್ಕೆ ಹೆಚ್ಚುತ್ತೆ. ಅಂದರೆ ನಿಮಗೆ ನ್ಯಾಚುರಲ್ ಅನಿಸುತ್ತೆ ಮೂವಿ, ನಿಮಗೆ ಡಬ್ಡ್ ಅನ್ಸಲ್ಲ ಅವಾಗ. ಡೆಫಿನೆಟ್ಲಿ ಅದು ಅಂದರೆ ಕಾಮನ್ ಆಡಿಯನ್ಸಿಗೆ ಅದು ಮೋಸ್ಟ್ಲಿ ಅಷ್ಟು ಗೊತ್ತಾಗದೆ ಹೋಗ್ಬೋದು. ಬಟ್ ಏನಾಗುತ್ತೆ, ಯಾವ ರೀತಿ ಗೊತ್ತಾಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಷ್ಟೇ ಉತ್ತರ. ಬಟ್ ಟೆಕ್ನಿಕಲಿ ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇನ್ನು ಮುಂದುವರೆದು ಒಂದು ಸ್ಟುಡಿಯೋ ಮಾಡಿದ್ದೀರಾ. ಓವರಾಲ್ ಒಂದು ಡಬ್ಬಿಂಗಲ್ಲಿ ಒಂದಷ್ಟು ಮೈಲ್ ಸ್ಟೋನ್ಗಳಂತೂ ಡೆಫಿನೆಟ್ಲಿ ಆಗಿದೆ. ಅಂದರೆ ಸೌಂಡ್ ಮ್ಯಾಪ್ ಮೈಲ್ ಸ್ಟೋನ್ಸ್ ನಿಜವಾಗ್ಲೂ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಬಿಕಾಸ್ ಹಾಲಿವುಡ್ ಸ್ಟುಡಿಯೋಸ್ ರೆಕಾರ್ಡಿಂಗ್ ಬಂತು, ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳು, ನೇರವಾದ ಕನ್ನಡ ಸಿನಿಮಾಗಳು, ನೀವು ಹೇಳಿದಾಗೆ ಲವ್ ಮಾಕ್ಟೈಲ್ 2, ಕ್ಷಮಿಸಿ ಖಾತೆಯಲ್ಲಿ ಹಣವಿಲ್ಲ, ಜೊತೆಗೆ ಇತ್ತೀಚೆಗೆ ನೆಕ್ಸ್ಟ್ ವೀಕ್ ಬಿಡುಗಡೆ ಆಗೋ ಕೌಸಲ್ಯ ಸುಪ್ರಜಾರಾಮ, ಶಶಾಂಕ್ ಡೈರೆಕ್ಷನ್ ಮೂವಿ. ಸೊ
ಸೊ ಅಂಥದ್ದೆಲ್ಲ ಆಗ್ತಾ ಇದೆ. ಪ್ಲಸ್ ರೆಗ್ಯುಲರ್ ಸೀರಿಯಲ್ಗಳು ಆಗ್ತಾ ಇದೆ, ಡಾಕ್ಯುಮೆಂಟ್ರೀಸ್ ಆಗ್ತಾ ಇದೆ. ಸೊ ಇದೆಲ್ಲ ಆಗ್ತಾ ಇರೋದು ಒಂದು ಕಡೆಯಿಂದ. ಸೊ ನೀವೊಂದು ಕಳೆದ 3-4 ವರ್ಷದಲ್ಲಿ ಈ ಡಬ್ಬಿಂಗ್ ಮಾರುಕಟ್ಟೆಯ ಒಂದು ಬೆಳವಣಿಗೆನ ಯಾವ ರೀತಿ ನೋಡ್ತಾ ಇದ್ದೀರಾ? ಅಲ್ಲ ಅಂದರೆ ಕಳೆದ 3 ವರ್ಷದ ಒಂದು ಬೆಳವಣಿಗೆ ಯಾವ ರೀತಿ ಮತ್ತು ಮುಂದೆ ಹೇಗಿದೆ ಅನ್ನೋದು. ಅದೇ ನಾನು ನಿಮ್ಗೆ ಹೇಳಿದೆ, ನಾನು 2019 ಐ ಥಿಂಕ್ 23 ತನಕ ಕನ್ನಡ ಡಬ್ಬಿಂಗ್ ಇಂಡಸ್ಟ್ರಿ ನಾವು ತುಂಬ ಬೇಗ ಕ್ಯಾಚ್ ಅಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ. ಈಗ ನೀವು ತಮಿಳ್, ತೆಲುಗು, ಮಲಯಾಳಂ ಅಂತ ಆ ಥರ ಇಂಡಸ್ಟ್ರಿ ತೊಗೊಂಡ್ರೆ ಅಥವಾ ಹಿಂದಿ, ದೇ ಬಿನ್ ಲೆಗಸಿ ಲೈಕ್ ಪಾಸ್ಟ್ 15-20 ಇಯರ್ಸ್ಗಿಂತ ಮೇಲೇ ಡಬ್ಬಿಂಗ್ ಮಾಡ್ತಿದ್ದಾರೆ. ಸೊ ಆ ಎಕ್ಸ್ಪೀರಿಯನ್ಸ್ನ ನಾವು ವಿತಿನ್ 3-4 ಇಯರ್ಸ್ ನಾವು ಕ್ಯಾಚ್ ಅಪ್ ಮಾಡಿ ಮ್ಯಾಚ್ ಮಾಡ್ತಿದ್ದೀವಿ ಅಂತ ಅಂದಾಗ there's a lot of effort from the entire industry. Correct. Which is also ನಮ್ಗೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಆಲ್ಸೋ ಆಸ್ ಅ ಫಿಲ್ಮ್ ಇಂಡಸ್ಟ್ರಿ ಆಲ್ಸೋ ಇಸ್ ಗ್ರೋಯಿಂಗ್ ವಿತ್ ಫ್ಯಾಂಟಾಸ್ಟಿಕ್ ಮೂವೀಸ್ ಲೈಕ್ KGF, ಕಾಂತಾರ, ಚಾರ್ಲಿ, ಆಲ್ ದೀಸ್ ಆರ್ ಗಿವಿಂಗ್ ನ್ಯಾಷನಲ್ ರೆಕಗ್ನಿಷನ್ ಟು ಕನ್ನಡ ಇಂಡಸ್ಟ್ರಿ. ಸೊ ಅದರಿಂದ ಡಬ್ಬಿಂಗ್ ಇಂಡಸ್ಟ್ರಿ ಆಲ್ಸೋ ಇಸ್ ಗ್ರೋಯಿಂಗ್ ಅಲಾಂಗ್ ವಿತ್ ಫಿಲ್ಮ್ ಇಂಡಸ್ಟ್ರಿ ಬಿಕಾಸ್ ಪೀಪಲ್ ಆರ್ ಅಟ್ ಲೀಸ್ಟ್ ಲುಕಿಂಗ್ ಓಕೆ ಕನ್ನಡ ಇಂಡಸ್ಟ್ರಿ ಆಲ್ಸೋ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಕನ್ನಡ ಇಂಡಸ್ಟ್ರಿ ಅವರು ಅಂತ. ಮುಂಚೆ ವಿ ವರ್ ನಾಟ್ ಸೊ ಪ್ರಾಮಿನೆಂಟ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಬಟ್ ನಾವು ಆ ಟೈಮ್ಸ್ ಚೇಂಜ್ ಆಗ್ತಿದೆ ಆ್ಯಂಡ್ ಲಾಟ್ ಆಫ್ ಯಂಗ್ ಡೈರೆಕ್ಟರ್ಸ್ ಬರ್ತಿದ್ದಾರೆ ಲೈಕ್ ವಿತ್ ಸೋ ಮಚ್ ಫ್ಯಾಂಟಾಸ್ಟಿಕ್ ಐಡಿಯಾಸ್ ವಿಚ್ ಇಸ್ ಹೆಲ್ಪಿಂಗ್ ದ ಎಂಟೈರ್ ಇಂಡಸ್ಟ್ರಿ ಟು ಗ್ರೋ. ಸೊ ವಿಚ್ ಇಸ್ ಅ ವೆರಿ ನೈಸ್ ಥಿಂಗ್ ಅನ್ಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇನ್ ದ ಕಮಿಂಗ್ ಫ್ಯೂಚರ್ 5 like whatever future now what we are saying is I think it's going to continue like this. Lot of youngsters ಬರ್ತಿದ್ದಾರೆ. ನಮ್ಮ ವಾಯ್ಸ್ ಆರ್ಟಿಸ್ಟ್ ನೋಡಿದ್ರೆ ಲೈಕ್ ಸೋ ಮೆನಿ ವಾಯ್ಸ್ ಆರ್ಟಿಸ್ಟ್ ನಮ್ಗೆ ಎವ್ರಿ ಡೇ ಬೇಸಿಸಲ್ಲಿ ನಾವು ಎಷ್ಟೋ ಜನಕ್ಕೆ ಆಡಿಷನ್ಸ್ ಮಾಡ್ತೀವಿ. ಸಚ್ ಗುಡ್ ವಾಯ್ಸಸ್ ನಮಗೆ ಅನ್ಸುತ್ತೆ ಓ ಇಷ್ಟು ಚೆನ್ನಾಗಿದೆ ಅವ್ರ ವಾಯ್ಸ್ ಲೈಕ್ ಆಲ್ಮೋಸ್ಟ್ ಈಗ ನಿಮಗೆ ಯಾವುದಾದ್ರೂ ಒಂದು ನರೇಷನ್ ಥರ ಮಾಡಿದ್ರೆ ಆ ವಾಯ್ಸ್ ಕೇಳೋಕ್ಕೆ ನಮ್ಗೊಂಥರ ಖುಷಿ ಆಗುತ್ತೆ, ಇಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ಅಂತ. ಸೊ ನಮಗೆ ನೆನಪಿದ್ರೆ 2019 ನಾವು ಕೆಲಸ ಶುರು ಮಾಡಿದಾಗ ವಿ ಆರ್ ಸ್ಟ್ರಗ್ಲಿಂಗ್ ಟು ಗೆಟ್ ದ ವಾಯ್ಸ್ ಆರ್ಟಿಸ್ಟ್. ಅಂದರೆ ಆ ಟೈಮಲ್ಲಿ ನಮ್ಮ ಹತ್ರ ಇದ್ದಿದ್ದ ಪಟ್ಟಿಯಲ್ಲೇ ಒಂದು 30-35 ಜನ ಆರ್ಟಿಸ್ಟ್ಗಳಿದ್ರು ಅನ್ಸುತ್ತೆ ಅಷ್ಟೇ. ಸೊ ರೈಟ್ ನಾವು ನಿಮ್ಮ ಹತ್ರ ಈಗ ನಿಮ್ಮ ಸ್ಟುಡಿಯೋದಲ್ಲಿ ಎಷ್ಟು ನಂಬರ್ಸ್ ಇದೆ ಆರ್ಟಿಸ್ಟ್ಗಳ ನಂಬರ್? ಐ ಥಿಂಕ್ ಇಟ್ಸ್ ಈಸಿಲಿ ಐ ಥಿಂಕ್ ದ ಎಂಟೈರ್ ಡಬ್ಬಿಂಗ್ ಇಂಡಸ್ಟ್ರಿ ಐ ಥಿಂಕ್ ನಾವು ಇಸ್ ಮೋರ್ ದೆನ್ 300-400 ಆರ್ಟಿಸ್ಟ್ ಇರ್ಬೋದಲ್ವಾ. ಸೊ ಅಟ್ಲೀಸ್ಟ್ 30ಇಂದ ಒಂದು 300-400ಕ್ಕೆ ವಿದಿನ್ ಸ್ಪ್ಯಾನ್ ಆಫ್ 2-3 ಇಯರ್ಸ್ ಅಷ್ಟು ಆಗಿದೆ ಅಂತ ಅಂದರೆ ಅಟ್ಲೀಸ್ಟ್ ಪೀಪಲ್ ಆರ್ ರಿಯಲೈಸಿಂಗ್ ದ ವ್ಯಾಲ್ಯೂ ಆಫ್ ದ ಇಂಡಸ್ಟ್ರಿ. ಇದರಲ್ಲೂ ನಾವು ಡಬ್ಬಿಂಗ್ ಮಾಡು ಒಂದು ಜೀವನ ಮಾಡ್ಬೋದು ಅಂತ ಎಷ್ಟೋ ಆರ್ಟಿಸ್ಟ್ಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಮುಂಚೆ ಅದಿರಲಿಲ್ಲ, ಲೈಕ್ ಮೇ ಬಿ ಇಟ್ ವಾಸ್ ವೆರಿ ಇರ್ರೆಗ್ಯುಲರ್ ವರ್ಕ್ ಇತ್ತು. ಈಗ ಎಷ್ಟೋ ಸ್ಟುಡಿಯೋಸ್ ಬಂದು ಒಂಥರ ರೆಗ್ಯುಲರ್ ವರ್ಕ್ ಸಿಗುತ್ತೆ. ಸೊ ದೇ ಹ್ಯಾವ್ ದ ಕಾನ್ಫಿಡೆನ್ಸ್ ದಟ್ ವಿ ಕ್ಯಾನ್ ಡೂ, ಇದೇ ನಮ್ಮ ಕರಿಯರ್ ಥರ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಎಷ್ಟೋ ಆರ್ಟಿಸ್ಟ್ ಬಂದಿದೆ. ಸೊ ಲಾಟ್ ಆಫ್ ನ್ಯೂ ಟ್ಯಾಲೆಂಟ್ಸ್ ಆರ್ ಕಮಿಂಗ್ ಇಂಡಸ್ಟ್ರಿಗೆ ಬರ್ತಿದ್ದಾರೆ. ಸೊ ಇಟ್ಸ್ ಗುಡ್. ಸೊ ಡೆಫಿನೆಟ್ಲಿ ಮತ್ತು ದೆರ್ ಇಸ್ ಆಲ್ವೇಸ್ ಏರಿಯಾ ಫಾರ್ ಇಂಪ್ರೂವ್ಮೆಂಟ್. ಅಂದರೆ ಇನ್ನೂ ಹೊಸ ಥರದ ಆರ್ಟಿಸ್ಟ್ಗಳು ಬರಬೇಕು. ಇನ್ನೂ ಒಂದಷ್ಟು ಜನ ನಮಗೆ ಬೇರೆ ಬೇರೆ ಥರದ ಬೇರೆ ಬೇರೆ ಸೆಗ್ಮೆಂಟ್ಗಳಲ್ಲಿ, ಯಾಕಂದರೆ ಮಕ್ಕಳಲ್ಲೂ ಇನ್ನೂ ಜಾಸ್ತಿ ಬೇಕಿದೆ ನಮಗೆ. ಟೀನೇಜರ್ಸಲ್ಲಿ ಟೀನೇಜ್ ವಾಯ್ಸ್ಗಳು ಜಾಸ್ತಿ ಬೇಕು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ನಾನು ಮತ್ತು ಪ್ರಜ್ವಲ್ ಯೂಶ್ವಲಿ ಸ್ವಲ್ಪ ವಾಯ್ಸ್ ಆರ್ಟಿಸ್ಟ್ಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಸೊ ಮಕ್ಕಳು, ಟೀನೇಜರ್ಸ್ ಮತ್ತು 45+ ಏಜ್ ಇರೋವಂಥವ್ರು ಅಥವಾ 50 ವರ್ಷ ದಾಟಿದವರ ವಾಯ್ಸ್ಗಳು ನಮ್ಮಲ್ಲಿ ಇನ್ನೂ ಒಂದು ಸ್ವಲ್ಪ ಇನ್ನೂ ಬೇಕಿದೆ, ಶಾರ್ಟೇಜ್ ಇದೆ ನಮಗೆ. ಸೊ ಇದು ಒಂದು ಕಡೆಯಿಂದ. ಮುಂದಿನ ಮಾರ್ಕೆಟ್ ಒಂದು ಕಳೆದ ನೆಕ್ಸ್ಟ್ 5 ವರ್ಷ ಹೇಗಿರ್ಬೋದು? ಇನ್ನೂ ಬೆಳವಣಿಗೆ ಕಾಣುತ್ತಾ ಡಬ್ಬಿಂಗ್ ಮಾರುಕಟ್ಟೆ? ಡೆಫಿನೆಟ್ಲಿ. ಯಾಕಂದರೆ ನಾನು ಐ ವುಡ್ ಲೈಕ್ ಟು ಬ್ರಿಂಗ್ ದಿಸ್ ಪಾಯಿಂಟ್. ಈಗ ಡಬ್ಬಿಂಗ್ ಮೂವೀಸ್ ಮಾತ್ರ ಅಲ್ಲ, ನೀವೀಗ ಡಬ್ಬಿಂಗ್ ಮೂವೀಸಲ್ಲಿ ನಾವು ಒಂದು ಡಬ್ಬಿಂಗ್ ಸಾಂಗ್ ಮಾಡ್ತೀವಲ್ಲ, ಆ ಡಬ್ಡ್ ಸಾಂಗು ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತಿದೆ ಅಂತ ಅಂದರೆ ಈಗ ಬಿಕಾಸ್ ಫಾರ್ ಎಕ್ಸಾಂಪಲ್ ನಾವು ಬ್ರಹ್ಮಾಸ್ತ್ರಾಗೆ ಒಂದು ಸಾಂಗ್ ಮಾಡಿದ್ವಿ. ದಿಸ್ ವಾಸ್ ಅ ವೆರಿ ಸರ್ಪ್ರೈಸಿಂಗ್ ಎಲಿಮೆಂಟ್ ಫಾರ್ ಮೀ ಆಲ್ಸೋ. ನಾವು ಕೇಸರಿಯ ರಂಗು ಅಂತ ಒಂದು ಸಾಂಗ್ ಮಾಡಿದ್ವಿ, ಸಂಜಿತ್ ಹೆಗ್ಡೆ ಸಾಂಗ್. ಅದು ನಾವು ಬಾಂಬೆ ಹೋದಾಗ ದ ಒರಿಜಿನಲ್ ಕಂಪೋಸರ್ ಪ್ರೀತಮ್ ಅವರೇ ಅಂದರು ಕನ್ನಡ ಇಸ್ ಸ್ಟ್ಯಾಂಡಿಂಗ್ ಔಟ್ ಕಂಪೇರ್ ಟು ದ ರೆಸ್ಟ್. ಬಿಕಾಸ್ ಅದಷ್ಟು ರೀಚ್, ನೀವು ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ ಕಾಮೆಂಟ್ಸಲ್ಲಿ ನೋಡಿದ್ರು ಕೂಡ ಎವ್ರಿಬಡಿ ಸೇಯಿಂಗ್ ಕನ್ನಡ ಇಸ್ ಸೌಂಡಿಂಗ್ so much we are liking Kannada more ಅಂತ. ಸೊ ನಮಗೆ ದಟ್ಸ್ ಅ ಹ್ಯೂಜ್ ಪುಷ್ ಫಾರ್ ಅಸ್ ಬಿಕಾಸ್ ನಮಗೆ ಅಟ್ಲೀಸ್ಟ್ ಓಕೆ ನಾವು ಮಾಡಿದ ಎಫರ್ಟ್ ಅಥವಾ ನಾವು ಕನ್ನಡ ನಾವು ಏನು ಪುಷ್ ಮಾಡ್ತಿದ್ದೀವಿ, ಜನ ಅಟ್ಲೀಸ್ಟ್ ದೇ ಆರ್ ಕನ್ಸ್ಯೂಮಿಂಗ್ ಇಟ್, ಅದನ್ನು ಇಷ್ಟಪಡ್ತಿದ್ದಾರೆ, ದೇ ವಾಂಟ್ ಮೋರ್, ನಮ್ಗೆ ಇನ್ನೂ ಬೇಕು ಅಂತ ಕಮೆಂಟ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಅ ಸೈನ್ ಆಫ್ ಗ್ರೋತ್ ಫಾರ್ ದ ಇಂಡಸ್ಟ್ರಿ ಅಂತ ಐ ಕ್ಯಾನ್ ಸೇ. ಡೆಫಿನೆಟ್ಲಿ. ಈವನ್ ಹಾಡುಗಳ ಮಟ್ಟಿಗೆ ಬರೋದ್ರೆ ನೀವು ಹೇಳಿದ್ದು ಒಳ್ಳೆ ಪಾಯಿಂಟೇ ಹೇಳಿದ್ರಿ. ಅಂದರೆ ಡಬ್ಬಾಗಿರೋ ಕನ್ನಡ ಹಾಡುಗಳನ್ನು ತುಂಬ ಚೆನ್ನಾಗಿ ತಗೊಳ್ತಾ ಇದ್ದಾರೆ. ಹಾಂ, ನಾವು ಇತ್ತೀಚೆಗೆ ಇದು ಪುಷ್ಪ ಸಿನಿಮಾದ ಹಾಡುಗಳನ್ನು ನೋಡ್ಬೋದು. ಎಲ್ಲ ಹಾಡುಗಳನ್ನು ಆಜಾದ್ ವರದರಾಜ್ ಬರೆದಿರೋದು, ಎಲ್ಲ ಹಾಡುಗಳನ್ನು ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಪ್ರತಿ ಕಡೆ ಹೇಳಿದ್ರೆ ಕೇಳಿದ್ರೆ ಅದೇ ಹಾಡುಗಳು ಕೇಳ್ತಾ ಇರುತ್ತೆ. ಅತಿ ಫೇಮಸ್. ಎಗೇನ್ ಬ್ರಹ್ಮಾಸ್ತ್ರ ಕೂಡ ಅದೇ ಸಾಲಿಗೆ ನಿಲ್ಲುತ್ತೆ.
ಸೊ ದಟ್ ಈಸ್ ಅ ಗುಡ್ ಸೈನ್ ನೀವು ಹೇಳಿದ ಹಾಗೆ. ಸೊ ಓವರಾಲ್ ಒಂದು ಸೌಂಡ್ ಮ್ಯಾಪ್ ಜರ್ನಿ ಇನ್ ಫ್ಯೂಚರ್ ಯಾವ ರೀತಿ ಗುರಿಗಳನ್ನು ಇಟ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂತ ಇದೆ? ಸೊ ನಾವೀಗ ಬ್ಯಾಂಗ್ಳೂರಲ್ಲಿ ವಿ ಆಲ್ರೆಡಿ ಹ್ಯಾವ್ 6 ಸೂಟ್ಸ್. ಸೊ ನಾವೀಗ ಹೈದರಾಬಾದಲ್ಲಿ ರೀಸೆಂಟ್ಲಿ ನಮ್ಮದು ಒಂದು ಪಾರ್ಟ್ನರ್ ಸ್ಟುಡಿಯೋ ಜೊತೆ ಇದು ಮಾಡಿದ್ವಿ. ಸೊ ಅಲ್ಲೂ ಕೂಡ ನಮಗೆ ಇದೇ ಥರ ಕಾಂಟೆಂಟ್ ಸೆಕ್ಯೂರಿಟಿಯಲ್ಲಿ ಅಪ್ರೂವಲ್ ಸಿಕ್ಕಿದೆ, ವಿಚ್ ಇಸ್ ಸೇಮ್ ಲೈಕ್ ಹೌ ವಿ ಗಾಟ್ ಅಪ್ರೂವಲ್ ಹಿಯರ್. ಅದೇ ಥರ ಹೈದರಾಬಾದಲ್ಲೂ ಸಿಕ್ಕಿದೆ. ಸೇಮ್ ವೇ ವಿ ಹ್ಯಾವ್ ಪಾರ್ಟ್ನರ್ ಸ್ಟುಡಿಯೋಸ್ ಇನ್ ಕೊಚ್ಚಿನ್, ಚೆನ್ನೈ ಆ್ಯಂಡ್ ಕೋಲ್ಕತ್ತಾ, ಮುಂಬೈ. ಸೊ ಇದರಿಂದ ನಾವು ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್ ಬಿಕಮ್ ಅ ಸಿಂಗಲ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್. ಸೊ ಬರೀ ಕನ್ನಡ ಮಾತ್ರ ಅಲ್ಲ, ವಿ ಕ್ಯಾನ್ ಡೂ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್ ಈಕ್ವಲಿ ಆಸ್ ಗುಡ್ ಆಸ್ whoever is already existing in the market. So that's the kind of focus that we are trying to do. And of course we definitely want to next step production gu madana anta idೀವಿ. So something kannada related content, ಒಳ್ಳೆ ಕಾಂಟೆಂಟ್ ಇದ್ರೆ we want to get into production also. ಡೆಫಿನೆಟ್ಲಿ ತುಂಬ ಒಳ್ಳೆ ಮೂವ್. ಯಾಕಂದರೆ ಕರ್ನಾಟಕದ ಸಂಸ್ಥೆ, ಕನ್ನಡಿಗರು ಕಟ್ಟಿರೋವಂಥ ಸಂಸ್ಥೆ ಒಂದು ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಚೆನ್ನೈ, ಹೈದರಾಬಾದ್, ಕೊಚ್ಚಿನ್, ಹಾಗೆ ನೀವು ಹೇಳಿದಾಗೆ ಬೇರೆ ಏರಿಯಾಗಳು, ಕೋಲ್ಕತ್ತಾದಲ್ಲೂ ಕೂಡ ಡಬ್ಬಿಂಗ್ ಸ್ಟುಡಿಯೋಗಳನ್ನು ಓಪನ್ ಮಾಡಿ ಒಂದು ಸಿಂಗಲ್ ಎಲ್ಲ ಭಾಷೆಗಳು, ಇಂಡಿಯಾದ ಎಲ್ಲ ಭಾಷೆಗಳಲ್ಲೂ ಕೂಡ ಡಬ್ ಮಾಡೋ ವ್ಯವಸ್ಥೆಯನ್ನು ಹುಟ್ಟಾಕೋ ಸಂಸ್ಥೆಯಾಗಿ ಸೌಂಡ್ ಮ್ಯಾಪ್ ಖಂಡಿತ ಬೆಳೀಲಿ. ಅದು ನಿಜವಾಗ್ಲೂ ತುಂಬ ನಮ್ಮ ಕನ್ನಡಿಗರಾಗಿ ನಮಗದು ದೊಡ್ಡ ಹೆಮ್ಮೆ ಅನಿಸುತ್ತೆ. ನೀವು ಆ ಮಟ್ಟಕ್ಕೆ ತುಂಬ ದೊಡ್ಡದಾಗಿ ಬೆಳೀರಿ ಅಂತ ನಾನು ಹಾರೈಸ್ತೀನಿ. ಡೆಫಿನೆಟ್ಲಿ ನಮ್ಮ ನವಿಲು ಎಂಟರ್ಟೈನ್ಮೆಂಟಿಂದನೂ ಕೂಡ ಅದನ್ನೇ ಹಾರೈಸ್ತೀವಿ. ಕಡೆಯದಾಗಿ ಪ್ರಜ್ವಲ್, ಓವರಾಲ್ ಆಗಿ ಒಂದು ಇಂಡಸ್ಟ್ರಿ ಕಳೆದ 3-4 ವರ್ಷದ ಜರ್ನಿ ಒಂದು ಬೇರೆ ಥರದ ಲೀಪ್ ತಗೊಳ್ತು. ಸೌಂಡ್ ಮ್ಯಾಪ್ ಕೂಡ ಅದೇ ಮಟ್ಟದಲ್ಲಿ ಬೆಳೀತಾ ಬಂತು. ಏನನ್ಸುತ್ತೆ ಅಂದರೆ ಈ ಒಂದು ಕಳೆದ ಒಂದು ಜರ್ನಿ ಬಗ್ಗೆ ಏನನ್ಸುತ್ತೆ? ಜರ್ನಿ ಅಂದರೆ ಇಟ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆ್ಯಸ್ ಯು ನೋ, ಕೆಲವು ಸರಿ ವಿ ಆರ್ ಪ್ರಾಜೆಕ್ಟ್ಸ್ಗೋಸ್ಕರ ನಾವು ತುಂಬ ಫೈಟ್ ಮಾಡ್ತೀವಿ, ಬಜೆಟ್ಸ್ಗೋಸ್ಕರ ಫೈಟ್ ಮಾಡ್ತೀವಿ. ಅದು ಬ್ಯಾಕ್ ಎಂಡಲ್ಲಿ ಅದರದ್ದೇ ಒಂದು ಸ್ಟೋರಿ ಇರುತ್ತೆ, ವೇರ್ ವಿ ಆರ್ ಎವ್ರಿ ಡೇ ಬೇಸಿಸಲ್ಲಿ ನಮಗೆ ಒಂದು ಡೆಲಿವರಿ ಟೆನ್ಷನ್ಸ್ ಇರುತ್ತೆ, ಅಥವಾ ದಟ್ ಡೆಡ್ ಲೈನ್ಸು. ಸಮ್ಟೈಮ್ಸ್ ಕ್ಲೈಂಟ್ ಕಮ್ಸ್ ಅಪ್ ವಿತ್ ಅನ್ರಿಯಲಿಸ್ಟಿಕ್ ಡಿಮ್ಯಾಂಡ್ಸಲ್ಲಿ ಬರ್ತಾರೆ. ಅದನ್ನು ಹೇಗೆ ನಾವು ಕೇಟರ್ ಮಾಡಿಕೊಂಡು ಹೌ ವಿ ಆರ್ ಟ್ರೈಂಗ್ ಟು ಪ್ಯಾಸಿಫೈ ದೆಮ್ ಟು ಗೋ ಅಹೆಡ್ ಅಂತ, ಅದೆಲ್ಲ ಪಾರ್ಟ್ ಆಫ್ ದ ಜರ್ನಿ. ಬಟ್ ಟಚ್ ವುಡ್, ಐ ಥಿಂಕ್ ವಿ ಆರ್ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಗ್ರೋಯಿಂಗ್ ಇಂಡಸ್ಟ್ರಿ. ನನಗೆ ಅದೊಂದು ಖುಷಿ. ನಾವು ವಿ ಅಟ್ ಲೀಸ್ಟ್ ಗಾಟ್ ಅ ಪಾರ್ಟ್ ಟು ಬಿ ಆಫ್ ದಿಸ್ ಗ್ರೋಯಿಂಗ್ ಇಂಡಸ್ಟ್ರಿ ವೇರ್ ವಿ ಕ್ಯಾನ್ ಗ್ರೋ ಅಲಾಂಗ್ ವಿತ್ ದ ಇಂಡಸ್ಟ್ರಿ ಅಂತ ಒಂದು ಖುಷಿ. ಸೊ ದ್ಯಾಟ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ದಟ್ಸ್ ಗುಡ್. ಸೊ ಮತ್ತು ಇನ್ನೊಂದು, ಈ ಡಬ್ಬಿಂಗ್ ಶುರುವಾದಾಗ ನಮಗೆ ಏನಾಗಿತ್ತು ಅಂದರೆ ಡಬ್ಬಿಂಗ್ ಆರ್ಟಿಸ್ಟ್ಗಳದೇ ಒಂದು ಸ್ಪೆಸಿಫಿಕ್ ಗ್ರೂಪ್ ಇತ್ತು. ಅಂದರೆ ಅವರು ಹೆಚ್ಚಾಗಿ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಅಥವಾ ಅಲ್ಲಿ ಇಲ್ಲಿ ಕೆಲಸ ಮಾಡೋರಿದ್ದರು. ಆದರೆ ಇತ್ತೀಚೆಗೆ ಬರ್ತಾ ಬರ್ತಾ ನಮಗೆ ರೆಗ್ಯುಲರ್ ಸ್ವಲ್ಪ ಸೆಲೆಬ್ರಿಟಿ ಆರ್ಟಿಸ್ಟ್ಗಳು ಡಬ್ಬಿಂಗ್ ಮೂವಿಗಳಿಗೆ ಡಬ್ ಮಾಡ್ತಾ ಇದ್ದಾರೆ. ಹಾಡುಗಳನ್ನು ಈಗ ನೀವೇ ಹೇಳಿದಾಗೆ ಸಂಜಿತ್ ಹೆಗಡೆ ಎಲ್ಲ ಬಂದು ಹಾಡ್ತಾ ಇದ್ದಾರೆ. ಸೊ ಸಿಂಗರ್ಸ್ ಕೂಡ ಬಂದು ಹಾಡ್ತಾ ಇದ್ದಾರೆ. ಸೊ ಇದು ಡೆಫಿನೆಟ್ಲಿ ಅ ಗುಡ್ ಚೇಂಜ್ ಅಂತ ನಾನು ಅನಿಸುತ್ತೆ. ಯಾಕಂದರೆ ಮೇನ್ ಸ್ಟ್ರೀಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮೇನ್ ಸ್ಟ್ರೀಮಲ್ಲಿ ಇರುವಂತಹ ಆರ್ಟಿಸ್ಟ್ಗಳಾಗಲಿ, ರೈಟರ್ಸ್ಗಳಾಗಲಿ ಬಂದು ಅವರು ಡಬ್ಬಿಂಗ್ ಸಿನಿಮಾಗಳಿಗೆ ಬರೆದಾಗ ಅದ್ರದ್ದು ಕ್ವಾಲಿಟಿ ಇನ್ನೂ ಚೆನ್ನಾಗಾಗುತ್ತೆ. ಜೊತೆಗೆ ನಮಗೂ ಟ್ಯಾಲೆಂಟ್ ಪೂಲ್ ದೊಡ್ಡದಾಗುತ್ತೆ. ಡಬ್ಬಿಂಗ್ ಇಂಡಸ್ಟ್ರಿಗೆ ಬೇಕಾಗಿರೋ ಟ್ಯಾಲೆಂಟ್ ಪೂಲ್ ದೊಡ್ಡದಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸೌಂಡ್ ಮ್ಯಾಪಲ್ಲೂ ಕೂಡ ಜಾಸ್ತಿ, ಅಥವಾ ನೀವು ನೋಡಿದ ಹಾಗೆ ಸ್ವಲ್ಪ ಜಾಸ್ತಿ ಇನ್ಕ್ಲೂಸಿವ್ನೆಸ್ ಬಂದಿದೆ ಅಲ್ವಾ? ಅಂದರೆ ಡೆಫಿನೆಟ್ಲಿ ಈಗ ಅದೇ ಹೇಳಿದ್ನಲ್ಲ, ರೈಟ್ ನೌ ಈಗ ನಮ್ಮ ಇಂಡಸ್ಟ್ರಿ ಅವರು ದೇ ಆರ್ ನಾಟ್ ಕನ್ಸಿಡರಿಂಗ್ ಇಟ್ ಆಸ್ ಅ ಡಬ್ಡ್ ಮೂವಿ ಎನಿಮೋರ್. ಇಟ್ಸ್ ಅ ಪ್ರಾಪರ್, ಇದು ಒರಿಜಿನಲ್ ಮೂವಿ ಅಷ್ಟೇ ವ್ಯಾಲ್ಯೂ ಕೊಡ್ತಿದ್ದಾರೆ. ಲೈಕ್ ಈಗ ಯೋಗರಾಜ್ ಭಟ್ರು ಅವರು ಕೂಡ ಲಿರಿಕ್ಸ್ ಬರೀತಾರೆ, ಕಾಯ್ಕಿಣಿ ಅವರು ಲಿರಿಕ್ಸ್ ಬರೀತಾರೆ ಫಾರ್ ಡಬ್ ಮೂವೀಸ್, ವಿಚ್ ಈಸ್ ದೇ ಆರ್ ಗಿವಿಂಗ್ ಈಕ್ವಲ್ ಇಂಪಾರ್ಟೆನ್ಸ್. ಒಂದು ಕನ್ನಡ ಸಾಂಗಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಒಂದು ಡಬ್ಡ್ ಸಾಂಗಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಸೊ ದಟ್ಸ್ ಅ ಗ್ರೇಟ್ ಸೈನ್ ಅನ್ಸುತ್ತೆ ನನಗೆ. ಸೊ ಅದರಿಂದನೂ ಕೂಡ ನಮಗೆ ಒಂದು ಗುಣಮಟ್ಟದಲ್ಲಿ ಒಂದು ರೀತಿ ಒಂದು ಜಂಪ್ ತಗೊಳ್ಳೋದಕ್ಕೆ ಹೆಲ್ಪ್ ಆಯಿತು ಅಂತ. ಡೆಫಿನೆಟ್ಲಿ ಕ್ವಾಲಿಟಿ ಅಥವಾ ನಿಮಗೆ ಓವರ್ ಆಲ್ ಎಕ್ಸ್ಪೋಜರ್ ಆಫ್ ವಾಯ್ಸಸ್ ಆಗಿರಲಿ ಅಥವಾ ಟ್ಯಾಲೆಂಟ್ಸು, ನಿಮಗೆ ಯು ಆರ್ ಆಕ್ಸೆಸಿಂಗ್ ದಿ ಎಂಟೈರ್ ಇಂಡಸ್ಟ್ರಿ, ನಾಟ್ ಜಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ಸ್ ಅಂತ ಮಾತ್ರ ನಾವು ರೆಸ್ಟ್ರಿಕ್ಟ್ ಮಾಡ್ತಿಲ್ಲ ಈಗ. ಕರೆಕ್ಟ್. ಪ್ರಜ್ವಲ್, ಕಡೆಯದಾಗಿ ನೀವು ಇಷ್ಟೊತ್ತು ನಮ್ಮ ಈ ಚಾನಲ್ಗೆ ಮಾತಾಡಿ ಡಬ್ಬಿಂಗ್ ಇಂಡಸ್ಟ್ರಿ ಸುತ್ತ ಅಥವಾ ಡಬ್ಬಿಂಗ್ ಸ್ಟುಡಿಯೋ ನಡೆಸೋದು ಅಥವಾ ಆರ್ಟಿಸ್ಟ್ಗಳನ್ನು ಅಥವಾ ಪ್ರಾಜೆಕ್ಟ್ಗಳನ್ನು ಮ್ಯಾನೇಜ್ ಮಾಡೋದ್ರ ಸುತ್ತ ತುಂಬ ಟೆಕ್ನಿಕಲ್ ಡೀಟೇಲ್ಸ್ ಜೊತೆಗೆ ಆಪರೇಷನಲ್ ಡೀಟೇಲ್ಸ್ಗಳನ್ನು ಕೊಟ್ಟು ತುಂಬ ಒಳ್ಳೆ ಮಾಹಿತಿನ ಹಂಚ್ಕೊಂಡಿದ್ದೀರಾ. ಕಡೆಯದಾಗಿ ಈ ಒಂದು ಮಾತುಕತೆಯಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಐ ಥಿಂಕ್ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಬಿ ಪಾರ್ಟ್ ಆಫ್ ದಿಸ್ ಇಂಡಸ್ಟ್ರಿ. ನಾನು ನನ್ನ ವೈಫ್ ವಿ ಬೋತ್ ರನ್ ದ ಸ್ಟುಡಿಯೋ ಟುಗೆದರ್. ಸೊ
ನಮಗೆ ಆಲ್ವೇಸ್ ಒಂಥರ ಓಕೆ ನಾವು ಪಾರ್ಟ್ ಆಫ್ ದ ಇಂಡಸ್ಟ್ರಿ ಇದ್ದೀವಿ, ಒಂಥರ ಗ್ರೋಯಿಂಗ್ ಇಂಡಸ್ಟ್ರಿ, ನಾವು ಜೊತೆದೇ ಗ್ರೋ ಆಗ್ತಿದ್ದೀವಿ. ಸೊ ನಾವು ಆಲ್ವೇಸ್ ವಿ ಆರ್ ಸ್ಟ್ರೈವಿಂಗ್ ಟು ಮೇಕ್ ದ ಕ್ವಾಲಿಟಿ ಬೆಟರ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ದಟ್ ವಿ ಡು. ಒಂದು ಸಣ್ಣದು ವೆಬ್ ಸೀರೀಸ್ ಇರಲಿ ಅಥವಾ ವಾಟ್ ಎವರ್ ವಿ ಡು, ವಿ ಆರ್ ಸ್ಟ್ರೈವಿಂಗ್ ಫಾರ್ ದ ಕ್ವಾಲಿಟಿ. ಯಾಕಂದರೆ ನಮಗೆ ಫ್ಯೂಚರ್ ಆಡಿಯನ್ಸ್ಗೆ ಅದು ಇಷ್ಟ ಆಗಬೇಕು. ನಾವು ಏನೇ ಮಾಡಿದ್ರು ಫ್ಯೂಚರಲ್ಲಿ ಫೈನಲಿ ಆಡಿಯನ್ಸು ಇದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ಇಟ್ಸ್ ಅ ಬ್ಯಾಡ್ ಸೈನ್, ನಾಟ್ ಜಸ್ಟ್ ಫಾರ್ ಅಸ್, ನಾಟ್ ಜಸ್ಟ್ ಫಾರ್ ಆ ಬಿಸ್ನೆಸ್, ಎಂಟೈರ್ ಇಂಡಸ್ಟ್ರಿನೇ ಎಫೆಕ್ಟ್ ಆಗ್ತಿದೆ. ಸೊ ಯಾವುದೇ ಸ್ಟುಡಿಯೋ ಏನೇ ಮಾಡಿದ್ರು ಐ ಥಿಂಕ್ ದೇ ಶುಡ್ ಜಸ್ಟ್ ಫೋಕಸ್ ಆನ್ ಕ್ವಾಲಿಟಿ ಆ್ಯಂಡ್ ನಾಟ್ ಜಸ್ಟ್ ನಮಗೆ ಮಾಡಬೇಕಂತ ಮಾಡಬಾರ್ದು. ವಿ ಹ್ಯಾವ್ ಟು ಡೂ ಇಟ್ ವಿತ್ ಜೆನ್ಯೂನ್ ಪ್ಯಾಷನ್. ಸೊ ಅದಿದ್ದರೆ ಎನಿಬಡಿ ಕ್ಯಾನ್ ಸಕ್ಸೀಡ್ ಇನ್ ಎನಿ ಫೀಲ್ಡ್. ಸೊ ಐ ಥಿಂಕ್ ದಟ್ಸ್ ದ ಥಿಂಗ್ ದಟ್ ವಿ ಆಲ್ವೇಸ್ ಕೀಪ್ ಇನ್ ಮೈಂಡ್. ಥ್ಯಾಂಕ್ ಯು. ತುಂಬ ಒಳ್ಳೆ ಮಾತುಗಳನ್ನು ಹೇಳಿದ್ದೀರಾ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.